ರಾಣಿ ಹುಳ ಅಂತ ಕಂಡುಕೊಳ್ಳೋದು ಅಂತ ಅಂದ್ರೆ, ಈಗ ಪೆಟ್ಟಿಗೆಯಲ್ಲಿ ಓಪನ್ ಮಾಡಿ ನೋಡಿದಾಗ 3 ಜಾತಿಯ ನೊಣಗಳಿರ್ತವೆ. ರಾಣಿ ನೊಣ ಅಲ್ಲಿ ಎಲ್ಲವಕ್ಕಿಂತನೂ ದೊಡ್ಡದಾಗಿರ್ತದೆ. ಆ ರೆಕ್ಕೆಗಳು ಹೊಟ್ಟೆಯ ಅರ್ಧ ಭಾಗವನ್ನು ಮಾತ್ರ ಮುಚ್ಚಿರ್ತವೆ. ಹೊಟ್ಟೆ ತುಂಬಾ ಉದ್ದಕ್ಕಿರ್ತದೆ. ಉಳಿದ ಹುಳುಗಳಿಗಿಂತನೂ ಸೈಜಲ್ಲಿ ಅದು ದೊಡ್ಡದು. ಅದರ ಮೇಲೆ ಇದು ರಾಣಿ ಅಂತ ನಾವು ಕಂಡುಕೊಳ್ಳಬಹುದು. ಹಲೋ, ನಾವು ಇದ್ರ ಹಿಂದೆ ಒಂದು ಪೆಟ್ಟಿಗೆಯನ್ನು ಖರೀದಿ ಮಾಡಿ ಒಂದು ಪೆಟ್ಟಿಗೆ ಸಾಕೊಂಡಿದ್ವಿ. ತದನಂತರ ಮತ್ತೊಂದು ಪೆಟ್ಟಿಗೆ ತಂದು ಹಾಕಿದ್ದೇವೆ. ಹಂಗಂತ 2 ಪೆಟ್ಟಿಗೆಯಲ್ಲಿ ಹುಳ ಇದೆ. ಅದು ಅಲ್ದನೆ ನಮ್ಮ ತೋಟದೊಳಗನೆ ನಾವು ಸುಮ್ಮನೆ ಒಂದು ತಾಡ್ಪಲ್ ಕಟ್ಟಿ ಇಳಿಬಿಟ್ಟಿರ್ತೀವಿ, ಅದು ಹೆಚ್ಚು ಹೊಡಿತಿದ್ರಿಂದ ಅಲ್ಲಿ ಸುಮಾರು ಹುಳ ಇದೆಯಲ್ಲ ಗೊಟ್ಟಿ ಕಟ್ಟಿದೆ. ಅದನ್ನ ನಾವು ಅದನ್ನ ಇದಕ್ಕೆ ತಂದ್ಕೊಳ್ಳೋದು ಹೆಂಗೆ ಪೆಟ್ಟಿಗೆಗೆ? ಈಗ ಹೇಳ್ತಾರಲ್ಲ ಒಂದು ಮಾತು, ಏನು ಹೇಳಿದ್ರಿ, ಬೇರೆ ಕಡೆಯಿಂದ ತಾನಾಗಿ ಬಂದು ಸೇರ್ಕೊಂತೈತಿ ಅಂತ ಹೇಳಿರಲ್ಲ, ಯಾವ್ದ್ರಲ್ಲಿ ಬಂದು ಸೇರ್ಕೊಂಡಿದೆ? ಅದು ಒಂದು ತಾಡ್ಪಲ್, ಅದೇ ತಾಡ್ಪಲ್ ಇದೆ. ತಾಡ್ಪಲಲ್ಲಿ ಬಂದು ಸೇರ್ಕೊಂಡಿದೆ. ಅದನ್ನ ನಾವು ಪೆಟ್ಟಿಗೆ ತರೋದು ಹೆಂಗೆ? ಕತ್ತಲೆ ಜಾಗದಲ್ಲಿ ಇದೆ ಅದು. ಹೌದು. ಏನ್ ಮಾಡಿ ಅದನ್ನ ನಾವು ಪೆಟ್ಟಿಗೆ ತಂದ್ಕೊಳ್ಳೋದು ಹೆಂಗೆ? ಅದನ್ನ ನಮ್ಮ ಹತ್ರ ಬರಂಗ್ ಮಾಡ್ಕೊಳ್ಳೋದು ಹೆಂಗೆ ಅಂತ ನಮ್ಮ ಪೆಟ್ಟಿಗೆಗೆ? ಏನಿಲ್ಲ, ಅದು ಈಗ ಅದನ್ನ ನೋಡಿ, ಅದು ಈ ತುಡುವೆ ಜೇನೆ ಆಗಿದ್ರೆ ಯೂಸ್ವಲಿ ಹಿಂಗ್ ಕತ್ತಲ ಜಾಗದಲ್ಲಿ ಕಟ್ಟಿದೆ ಅಂದ್ರೆ ತುಡುವೆ ಜೇನೆ ಇರ್ತದೆ ಸಾಮಾನ್ಯ. ಅದು ತುಡುವೆ ಜೇನೆ ಸರ್, ನಮಗೆ ಗೊತ್ತಾಗ. ತುಡುವೆ ಜೇನ ಆದ್ರೆ ಹೋಗಿ ಸ್ವಲ್ಪ ಅದಕ್ಕೊಂದು ಚೂರು ಲೈಟ್ ಆಗಿ ಹೊಗೆ ಕೊಡಿ ಮೊದ್ಲು. ಆಮೇಲೆ ಹೇಗೂ ಅದು ಓಡಾಡ್ತಾ ಇದೆಯಲ್ಲ, ಅದನ್ನ ಸ್ವಲ್ಪ ಅಗಲ ಮಾಡ್ಕೊಳ್ಳಿ ಆ ದಾರಿಯನ್ನು. ನಮೀಗ ಕೈ ಹಾಕಿ ಆ ಎರಿಗಳನ್ನು ತಕ್ಕೊಳ್ಳಂಗ ಆಗ್ಬೇಕು. ಸ್ವಲ್ಪ ಹೊಗೆ ಹಾಕಿ ಅದನ್ನ ಅಗಲ ಮಾಡ್ಕೊಂಡು ಆ ಕೂಂಬುಗಳನ್ನು ತಕ್ಕೊಳ್ಳಿ, ಆ ಎರಿಗಳನ್ನು ತಕ್ಕೊಂಡು ಈ ಪೆಟ್ಟಿಗೆ ತಗೊಂಡೋಗಿರ್ತೀವಲ್ಲ, ಆ ಪೆಟ್ಟಿಗೆಯಲ್ಲಿ ಚೌಕಟ್ಟುಗಳಿರ್ತಾವಲ್ಲ, ಆ ಚೌಕಟ್ಟುಗಳಿಗೆ ಆ ಎರಿಗಳನ್ನ ಕಟ್ಟುವಾಗ ಅಲ್ಲೇನಾದ್ರೂ ಮೇಲ್ಭಾಗದಲ್ಲಿ ಜೇನಿದ್ರೆ ಆ ಜೇನನ್ನ ತೆಗೆದ್ಬಿಡಿ, ಕಟ್ ಮಾಡಿ ತೆಗೀರಿ. ಆಮೇಲೆ ಆ ಕೂಂಬುಗಳನ್ನ ಕರೆಕ್ಟಾಗಿ ಟ್ರಿಮ್ ಮಾಡ್ಕೊಳ್ಳೋದು ಅಂತ ಹೇಳ್ತೇವೆ. ಆ ಫ್ರೇಮಿಗೆ ಫಿಟ್ ಆಗಂಗೆ ಟ್ರಿಮ್ ಮಾಡ್ಕೊಂಡು ಬಾಳೆನಾರಲ್ಲೂ ಹಾಕಿ ಕಟ್ಟಬಹುದು, ಇಲ್ಲ ರಬ್ಬರ್ ಬ್ಯಾಂಡನ್ನು ಹಾಕ್ತಾರೆ. ಅದು ನಿಮಗೆ ಅದು ಹಾಕೋದು ಹೇಗೆ ಅನ್ನೋದು ಬೇಕಾದ್ರೆ ತೋರಿಸ್ತೇನೆ ಆಮೇಲೆ. ಆ ರೀತಿ ಕಟ್ಟಿಬಿಟ್ಟು ಪ್ರತಿಯೊಂದು ಇವನ್ನು ಪೆಟ್ಟಿಗೆ ಒಳಗಿಡಿ, ಅಲ್ಲಿರ್ತಕ್ಕಂಥ ಎರಿಗಳನ್ನು ಪೆಟ್ಟಿಗೆ ಒಳಗೆ. ಅಲ್ಲಿದ್ದವು ಎಲ್ಲವನ್ನೂ ಕಟ್ಟೋದು ಬೇಡ, ಯಾವುದರಲ್ಲಿ ಮೊಟ್ಟೆ ಮರಿಗಳಿದಾವೋ ಅಂಥವನ್ನು ಕಟ್ಟಿದ್ರೆ ಸಾಕು. ಅಷ್ಟು ಮಾತ್ರ ಕಟ್ಟಿದ್ರೆ ಸಾಕು. ಯಾವ ಖಾಲಿ ಇದೆ, ಸ್ವಲ್ಪ ಏನು ಅದರಲ್ಲಿ ಏನು ಸ್ಟೋರೇಜ್ ಇಲ್ಲ, ಕಪ್ಪಾಗಿದ್ದಾವೆ ಅಂದರೆ ಅಂಥವನ್ನು ಕಟ್ಟೋದು ಬೇಡ. ಇವನ್ನು ಮಾತ್ರ ಕಟ್ಟಿ ಅಷ್ಟೊತ್ತಿಗೆ ಏನಾಗ್ತದೆ, ಆ ಹುಳುಗಳಲ್ಲಿ ಒಳಗೆಲ್ಲ ಗುಂಪಾಗಿ ಕೂತ್ಬಿಟ್ಟಿರ್ತವೆ. ಎಲ್ಲಿ ಆ ಎರಿಗಳಿದ್ವೋ ಅಲ್ಲಿ ನಾವು ತಕೊಂಡ್ರು ಕೂಡ ಅವಾಗ ಸ್ವಲ್ಪ ಹರಡ್ತಾ ಇರ್ತಾವೆ ಹೊರಗಡೆ, ಸ್ವಲ್ಪನೇ ಜಾಸ್ತಿ ಅಲ್ಲೇ ಕೂತಿರ್ತವೆ. ಅವಾಗ ಅವನ್ನ ಕೈಯಿಂದ ತೆಗೆದು ಈ ಪೆಟ್ಟಿಗೆ ಒಳಗೆ ಹಾಕ್ತಾ ಹೋಗ್ಬೇಕು, ಮೆಲ್ಲಗೆ ಹಾಕಿ. ಅವಕ್ಕೇನು ನೋವಾಗದೆ ಇರೋ ರೀತಿ ತಗೊಂಡ್ರೆ ಅವಷ್ಟು ಚುಚ್ಚೋದಿಲ್ಲ. ಅಲ್ಲ ಸರ್, ಒಂದು ವಿಚಾರ, ಈಗ ನೀವು ಕೈ ಹಾಕಿ ಚುಚ್ಚೋದಲ್ಲ ಅಂದಲ್ಲ, ಈ ತುಡುವಿ ಜೇನು ಅಂತ ಹೇಳಿದ್ವಲ್ಲ, ಇದು ಬಹಳ ಸ್ಟ್ರಾಂಗ್ ಕಸ್ತೈತಿ ಇದು. ಇಲ್ಲ, ನಾವು ಚುಚ್ಚುತ್ತವೆ ಅಂತ ಅಂದ್ರೆ ನಾವು ಹೇಗೆ ಹ್ಯಾಂಡ್ಲಿಂಗ್ ಮಾಡ್ತೇವೆ, ಅವಕ್ಕೇನು ನೋವಾಗದೆ ಇರೋ ರೀತಿಯಲ್ಲಿ ಹ್ಯಾಂಡಲ್ ಮಾಡಿದ್ರೆ ಅವಾಗ ಅವು ಅಷ್ಟು ಚುಚ್ಚೋದಲ್ಲ. ಕಂಪ್ಲೀಟ್ 100% ಚುಚ್ಚೋದೇ ಇಲ್ಲ ಅಂತ ಹೇಳಕ್ಕಾಗಲ್ಲ, 1-2 ಚುಚ್ಚುತ್ತವೆ, ಅಷ್ಟು ತಡ್ಕೊಳ್ಬಹುದು. ಇಲ್ಲ ನಿಮಗೆ ಇನ್ನೂ ಹೊಸದಾಗಿ ಮಾಡ್ತಾ ಇದ್ದೀರಿ, ನಾವು ಕೈ ಹಾಕುವಾಗಲೇನೆ ಅಲ್ಲಿ ಬೀಸ್ ಹಿಂಗ್ ಒಂಥರ ಕ್ರಶ್ ಮಾಡಿಬಿಡ್ತೇವೆ ಅನ್ನೋದ್ರೆ ಅವಾಗ ಬೇಕಾದ್ರೆ ನೀವು ಹ್ಯಾಂಡ್ ಗ್ಲೌಸ್ ಅನ್ನು ಯೂಸ್ ಮಾಡಿ. ಮೊದಲು ಮುಖಕ್ಕೊಂದು ಪರದೆ, ಕೈಗೊಂದು ಹ್ಯಾಂಡ್ ಗ್ಲೌಸ್. ಕೈಗೆ ಹ್ಯಾಂಡ್ ಗ್ಲೌಸ್ ಇಂಥವೆಲ್ಲ ಹಾಕೊಂಡಾಗ ಸ್ವಲ್ಪ ಕೆಲಸ ಮಾಡಕ್ ಕಷ್ಟ, ಬೆರಳಾಡಿಸಿ ಇದು ಮಾಡೋದು. ತೀರಾ ತೆಳ್ಳಗೆ ನಾವು ಹಾಕೊಂಡ್ರೆ ಅದ್ರ ಮುಖಾಂತರನು ಚುಚ್ಚಿಬಿಡ್ತವೆ. ತೀರಾ ದಪ್ಪದ ಹಾಕೊಂಡ್ರೆ ಅಲ್ಲಿ ಕೈ ಬೆರಳು ಆಡಿಸಿ ಇದು ಮಾಡೋಕ್ಕಾಗಲ್ಲ. ಹೇಗೆ ನೋಡಿ ಅದನ್ನ ಮೆಲ್ಲಿಗೆ ಹೀಗೆ ತೆಗೆದು ಹಾಕೋಬಹುದು. ಹಿಂಗೆ ಹಾಕ್ತಾ ಇರುವಾಗ ಆ ಗುಂಪಿನಲ್ಲಿ ಇರ್ತಕ್ಕಂಥ ರಾಣಿ ಪೆಟ್ಟಿಗೆ ಒಳಗೆ ಬಂದ್ಬಿಟ್ರೆ ಉಳಿದ ನೊಣಗಳು ತಾವಾಗಿ ಬರಕ್ ಶುರು ಮಾಡ್ತವೆ ಒಳಗಡೆ. ಹಾಗೆ ಮಾಡಿ. ಇಲ್ಲ ಕೆಲವೊಮ್ಮೆ ಏನಾಗ್ತದೆ, ಈಗ ಅಟೆಂಪ್ಟ್ ಮಾಡ್ತಾ ಇರ್ತೀವಿ, ರಾಣಿ ನಮಗೆ ಕಾಣೋದೇ ಇಲ್ಲ, ಮೇಲಕ್ಕೆ ಹಾರಿಬಿಡ್ತದೆ. ಮೇಲಕ್ಕೆ ಹಾರಿದ್ರೆ ಇವು ಎಲ್ಲವೂ ಕೂಡ ಅದ್ರ ಜೊತೆ ಹಾರ್ಕೊಂಡು ಹೋಗಿಬಿಡ್ತವೆ. ಎಲ್ಲೋ ನಮಗೆ ಕಣ್ಣಿಗೆ ಕಾಣದಷ್ಟು ದೂರ ಹೋಗ್ಬೋದು, ಎತ್ತರದ ಮರದಲ್ಲಿ ಕೂತ್ಕೋಬಹುದು, ಹಾಗೆಲ್ಲ ಆಗ್ತವೆ. ಅದಕ್ಕೆ ನೀವೇನು ಮಾಡಿ, ಹೇಗೂ ಅಲ್ಲಿ ಜಾಗ ಇದೆ ಅಂದರೆ ಒಂದು ಸೊಳ್ಳೆ ಪರದೆನೇ ಸುತ್ತ ಕಟ್ಕೊಂಡು ಆಮೇಲೆ ಈ ಕೆಲಸ ಶುರು ಮಾಡಿ. ಅಕಸ್ಮಾತ್ ಅದು ಮಿಸ್ ಆಗಿದೆ ಅಂದ್ರೂ ಕೂಡ ಅಲ್ಲಿ ಸೊಳ್ಳೆ ಪರದೆ ಒಳಗಡೆನೆ ಸೇರ್ಕೊಂಡಿರ್ತವೆ ಗುಂಪಾಗಿ, ಅವನ್ನ ಬಾಕ್ಸ್ಗೆ ಹಾಕೊಳ್ಬಹುದು. ಹೊಸ ಪೆಟ್ಟಿಗೆ ತಂದು ಪ್ರಯತ್ನ ಮಾಡೋದಾದ್ರೆ ಆ ಪೆಟ್ಟಿಗೆಗೆ ಮೊದಲು ಸ್ವಲ್ಪ ಮೇಣ ಉಜ್ಜಿ ಪೆಟ್ಟಿಗೆಗೆ ಬೇರೆ ಸ್ಮೆಲ್ ಇರ್ಬೋದು, ಬೇರೆ ಆರ್ಡ್ ಸ್ಮೆಲ್ ಇದ್ರೆ ಮತ್ತೆ ಬಿಟ್ಟು ಹೋಗುವಂತ ಸಾಧ್ಯತೆ ಇರ್ತದೆ. ಅದಕ್ಕೆ ಮೇಣವನ್ನು ಉಜ್ಜಿ ಆಮೇಲೆ ಅಲ್ಲಿರೋ ಹನಿ ಪಾರ್ಟ್ ಕಟ್ ಮಾಡಿರ್ತೇವೆ, ಅದಕ್ಕೋಸ್ಕರ ಹಿಡ್ಕೊಂಡು ಬಂದು ಅದನ್ನ ತಗೊಂಡು ಸಾಯಂಕಾಲದವರೆಗೂ ಅಲ್ಲೇ ಇಟ್ಟು ಆಮೇಲೆ ನಿಮ್ ಜಾಗಕ್ಕೆ ತರಬಹುದು. ಆಮೇಲೆ ಏನ್ ಮಾಡಿ ಅದಕ್ಕೆ ಆಹಾರ ಕೊಡಿ. ಅದಕ್ಕೆ ಯಾಕಂದ್ರೆ ಅಲ್ಲಿರೋ ಜೇನನ್ನು ನಾವು ತೆಗೆದಿರ್ತೇವೆ, ತಕ್ಷಣಕ್ಕೆ ಅದಕ್ಕೆ ಆಹಾರ ಬೇಕು. ಸಕ್ಕರೆ ಪಾಕವನ್ನು ಮಾಡಿ ಕೊಡಿ.
ಆಮೇಲೆ ಆ ಪೆಟ್ಟಿಗೆಯಲ್ಲಿ ಎಲ್ಲೂ ರಾಣಿ ತಪ್ಪಿಸ್ಕೊಂಡು ಹೋಗದ ರೀತಿ ಎಲ್ಲೂ ಕ್ರ್ಯಾಕ್ಸ್ ಅಂತವೆಲ್ಲ ಇರಬಾರ್ದು, ಬಿರುಕುಗಳು ಇರಬಾರ್ದು. ಅಂತ ಬಿರುಕುಗಳಿದ್ರೆ ಅವನ್ನ ಕ್ಲೋಸ್ ಮಾಡಿ, ಏನಾದರೂ ಇವನ್ ಸ್ವಲ್ಪ ಸಗಣಿಯಿಂದ ಮೆತ್ತೋದು, ಕೆಸರಿಂದ ಮೆತ್ತೋದು ಅಥವಾ ಬೇರೆ ಏನಾದರೂ ಹಾಕಿ ರಾಣಿ ತಪ್ಪಿಸ್ಕೊಂಡು ಹೋಗದ ಹಾಗೆ ರಾಣಿ ತಡೆ ಗೇಟನ್ನು ಹಾಕಿ ಎಂಟ್ರೆನ್ಸಲ್ಲಿ. ಹಾಗೆ ಮಾಡಿ ಇಟ್ಕೊಂಡ್ರೆ ಅವು ಹೊಂದ್ಕೊಳ್ತವೆ, ಆ ಪೆಟ್ಟಿಗೆಗೆ ಹೊಂದ್ಕೊಂಡು ಅದರಲ್ಲೇ ಇರ್ತವೆ. ಸರಿ, ಓಕೆ ಸರ್, ತುಂಬ ಥ್ಯಾಂಕ್ಸ್ ಸರ್. ನಮಸ್ತೆ. ನಮ್ಮಲ್ಲಿ ಒಂದು 5-6 ಪೆಟ್ಟಿಗೆಯನ್ನು ಇಟ್ಟಿದ್ದೀನಿ ಸರ್. ನಾನು ಒಂದೊಂದು ಪೆಟ್ಟಿಗೆಯಲ್ಲಿ 3 ಬಾರಿ ತುಪ್ಪವನ್ನು ತೆಗೆದಿದ್ದೀನಿ. ಆದ್ರೆ ಒಂದು ಪೆಟ್ಟಿಗೆಯಲ್ಲಿ ಮಾತ್ರ ಒಂದೇ ಬಾರಿ ತುಪ್ಪ ತೆಗೆದಿದ್ದು, ಮತ್ತೆ ತುಪ್ಪನೇ ಆಗಿಲ್ಲ. ಒಂದು ಪೆಟ್ಟಿಗೆಯಲ್ಲಿ ತುಪ್ಪ ಒಂದೇ ಸರಿ ಆಗಿದೆ ಸರ್. ಆ ತುಪ್ಪನೇ ಆಗ್ತಾ ಇಲ್ಲ. ಯಾಕಾಗಿ, ಏನ್ ಪ್ರಾಬ್ಲಮ್ ಇದೆ ಸರ್ ಅದು? ಇಲ್ಲಿ ಏನು ಅಂದ್ರೆ ಎಲ್ಲವೂ ಒಂದೇ ಜಾಗದಲ್ಲಿ ಇದ್ದಾವೆ, ಒಂದೇ ಜಾಗದಲ್ಲಿದ್ದಾವೆ. ಇಲ್ಲಿ ಏನು ಕಾರಣ ಆಗಿರ್ತದೆ ಅಂತಂದ್ರೆ, ಈಗ ರಾಣಿಗಳಿರ್ತಾವಲ್ಲ, ಆ ರಾಣಿಯ ಮೊಟ್ಟೆ ಇಡುವ ಸಾಮರ್ಥ್ಯ ಹೆಚ್ಚು ಕಡಿಮೆ ಕೂಡ ಇರ್ತದೆ. ಈಗ ನಮ್ಮ ಹಸುಗಳಿರ್ತವೆ, ಒಂದ್ ಹಸು ಬಹಳ ಹಾಲು ಕೊಡ್ತಿರ್ತದೆ, ಇನ್ನೊಂದು ಹಸು ಅಷ್ಟು ಕೊಡ್ತಿರೋದಿಲ್ಲ. ಹಾಗೆ ಇಲ್ಲೂ ಕೂಡ ಕೆಲವು ಪ್ರಾಲಿಫಿಕ್ ಕ್ವೀನ್ ಅಂತ ಹೇಳ್ತೇವೆ, ಹೆಚ್ಚು ಸಂಖ್ಯೆಯಲ್ಲಿ ಮೊಟ್ಟೆಗಳನ್ನಿಟ್ಟು ಸಂತಾನಾಭಿವೃದ್ಧಿ ಮಾಡ್ತದೆ, ಪಾಪ್ಯುಲೇಷನ್ ಹೆಚ್ಚಾಗ್ತದೆ. ಆ ಸುಗ್ಗಿಯ ಕಾಲಕ್ಕೆ ಪಾಪ್ಯುಲೇಷನ್ ಹೆಚ್ಚಾದಾಗ ಅವು ಹೆಚ್ಚು ಜೇನನ್ನು ಕೊಡ್ತವೆ. ಇನ್ನು ಕೆಲವು ಆ ಮೊಟ್ಟೆ ಇಡುವ ಸಾಮರ್ಥ್ಯ ಕಡಿಮೆ ಇರೋದ್ರಿಂದ ಹನಿ ಯೀಲ್ಡಿಂಗ್ ಕೆಪಾಸಿಟಿ ಕಡಿಮೆ ಆಗಿರ್ತದೆ. ನಾವೇನು ಮಾಡ್ಬೇಕು, ಅದನ್ನು ನಿಮಗೆ ಕನ್ಫರ್ಮ್ ಆದರೆ, ಓಕೆ ಇದು ಎಲ್ಲದರ ಜೊತೆಗೂ ಅಷ್ಟು ಬೆಳೀತಾ ಇಲ್ಲ ಅಂತ ಗೊತ್ತಾದರೆ ಮತ್ತೆ ಅಲ್ಲಿ ಹೊಸ ರಾಣಿ ಬರೋಂಗೆ ಮಾಡಿಕೊಂಡು ಇದು ಮಾಡ್ಬೋದು. ಇಲ್ಲ ಅದಕ್ಕಿಂತ ಮೊದಲೇ ಗೊತ್ತಾಗ್ತಾ ಇದೆ ನಿಮಗೆ, ಅವು 2 ಭಾಳ ಜೋರಾಗಿ ಬೆಳೀತಾ ಇದ್ದಾವೆ, ಇದು ಒಂದು ಭಾಳ ನಿಧಾನ ಇದೆ ಅಂದಾಗ ಅಲ್ಲಿ ಇದಕ್ಕನ್ನೇ ಸ್ವಲ್ಪ ಸಪೋರ್ಟ್ ಮಾಡ್ಬೋದು. ಸ್ವಲ್ಪ ನಿಧಾನಕ್ಕೆ ಬೆಳೀತಾ ಇರೋದನ್ನ ಅವು ಜೋರಾಗಿ ಬೆಳೀತಾ ಇದಾವಲ್ಲ, ಅಲ್ಲಿಂದ 1-2 ಫ್ರೇಮ್ ತಗೊಂಬಂದು ಈ ಪೆಟ್ಟಿಗೆಗೆ ಯುನೈಟ್ ಮಾಡೋದು, ಈ ಪಾಪ್ಯುಲೇಷನ್ಗೆ ಇನ್ನಷ್ಟು ಸ್ಟ್ರೆಂಥನ್ ಮಾಡೋದು, ಹಾಗೆ ಮಾಡ್ಬೋದು. ಇಲ್ಲ ಅಂದ್ರೆ ಅಲ್ಲಿರೋ ಬ್ರೂಡ್, ಸೀಲ್ಡ್ ಬ್ರೂಡ್ ಅಂತ ಹೇಳ್ತೀವಿ, ಆ ಪೆಟ್ಟಿಗೆಯಲ್ಲಿರೋ ಬ್ರೂಡು ಹುಳು ಕೊಡಬೇಡಿ, 1 ಫ್ರೇಮೋ 2 ಫ್ರೇಮೋ ತಗೊಂಬಂದು ಈ ವೀಕ್ ಇರೋದಕ್ಕೆ ಕೊಡಿ. ಅವಾಗ ಇದ್ರದ್ದು ಸ್ವಲ್ಪ ಸ್ಟ್ರೆಂತ್ ಆಗ್ತದೆ. ಆ ಸುಗ್ಗಿಯ ಕಾಲಕ್ಕೆ ಇದನ್ನು ಕೂಡ ಕೊಡ್ತದೆ ಸಮನಾಗಿ. ಅಂದರೆ ಇಲ್ಲೇನು ಹೇಳ್ತೀವಿ, ಜೇನು ಕುಟುಂಬಗಳಲ್ಲಿ ಆ ಹುಳುಗಳ ಸಂಖ್ಯೆಯನ್ನು ಸಮನಾಗಿ ನೋಡ್ಕೊಳ್ಳೋದು ಅಂತ ಹೇಳ್ತೇವೆ, ಸ್ಟ್ರೆಂತ್ ಈಕ್ವಲೈಸೇಷನ್ ಅಂತ ಹೇಳ್ತೇವೆ. ಹಾಗೆ ಸ್ಟ್ರೆಂತ್ ಈಕ್ವಲ್ ಮಾಡಿದರೆ ಎಲ್ಲದರಲ್ಲೂ ಯೂನಿಫಾರ್ಮ್ ಆಗಿ ಒಂದೇ ರೀತಿ ಹನಿಯನ್ನು, ಒಂದೇ ಪ್ರಮಾಣದಲ್ಲಿ ಹನಿಯನ್ನು ತಕ್ಕೊಳ್ಬಹುದು. ಆದರೆ ಏನಾದರೂ ನೀವು ತಂದಿದ್ದು ಇನ್ನೊಂದು ಕುಟುಂಬ ರಾಣಿ ತುಂಬ ಹಳೇದಾಗಿತ್ತು ಅಂದರೆ ಈ ಥರದ್ದು ಯಾವುದೇ ಮಾಡಿದರೂ ಮತ್ತೆ ಅದು ವೀಕ್ ಆಗ್ತಾ ಹೋಗ್ತದೆ. ಅವಾಗ ಅಲ್ಲಿ ಹೊಸ ರಾಣಿ ಬರಂಗೆ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಓಕೆ ಸರ್, ಓಕೆ. ಅದು ರಾಣಿ ಮೊಟ್ಟೆ ಇಡ್ತಾ ಇದೆ ಸರ್, ಸ್ಲೋ ಆಗಿ ಇಡ್ತಾ ಇದೆ, ಅದು ಹಳೆತ ಆಗಿರ್ಬೋದು. ಹೌದಾ, ಈಗ ನೀವು ಆ ಪೆಟ್ಟಿಗೆಯಲ್ಲಿ ಎತ್ತಿ ನೋಡಿ ಆ ಎರಿಗಳನ್ನು ನೋಡಿದಾಗ ಆ ಮೊಟ್ಟೆ ಹೆಂಗೆ ಇಟ್ಟಿರ್ಬೇಕಂದ್ರೆ ಏನು ಗ್ಯಾಪ್ ಇಲ್ದಂಗೆ ಮೊಟ್ಟೆ ಇಟ್ಟಿರ್ಬೇಕು. ಅದು ಏಜ್ ಆಗ್ತಾ ಏನಾಗ್ತದೆ, ಅಲ್ಲೊಂದು ಇಲ್ಲೊಂದು ಸ್ಕ್ಯಾಟರ್ಡ್ ಎಗ್ ಅಂತೀವಿ, ಇಲ್ಲಿ ಅಲ್ಲಿ ಅಲ್ಲಿ ಇಲ್ಲಿ ಮೊಟ್ಟೆ ಇಟ್ಟಿರ್ತದೆ. ಹಂಗೆ ಗಿಡಕ್ಕೆ ಪ್ರಾರಂಭ ಮಾಡಿದೆ ಅಂದ್ರೆ ಅದು ಏಜ್ ಆಗಿರೋದು ಕೂಡ ಕಾರಣ ಆಗಿರ್ತದೆ. ಇವನ್ ಆ ಕ್ವೀನ್ ಅನ್ನು ನೋಡಿನೂ ಕೂಡ ಡಿಸೈಡ್ ಮಾಡ್ಬೋದು ಇದಕ್ಕೆ ಏಜ್ ಆಗಿದೆಯಾ ಹೇಗೆ ಅಂತ. ಈಗ ಒಳ್ಳೆ ಚೆನ್ನಾಗಿ ಮೊಟ್ಟೆ ಇಡ್ತಕ್ಕಂಥ ಸಾಮರ್ಥ್ಯ ಇರೋ ಯಂಗ್ ಕ್ವೀನ್ ಅಂತ ಹೇಳ್ತೀವಿ, ಒಳ್ಳೆ ಹದಿವಯಸ್ಸಿನ ರಾಣಿ ಇದ್ರೆ ಅದು ಒಳ್ಳೆ ಸ್ಪಾರ್ಕ್ಲಿಂಗ್ ಕಲರ್ ಅಂತ ಹೇಳ್ತೀವಿ, ಒಳ್ಳೆ ಹೊಳೆಯುವ ಖರ್ಜೂರದ ಬಣ್ಣ ಇರ್ತದೆ ಅಂತ ಹೇಳ್ತೀವಿ, ಆ ಥರ ಇರ್ತದೆ. ಮತ್ತೆ ಹಾಗೆ ವಯಸ್ಸಾಗ್ತಾ ಆಗ್ತಾ ಸ್ವಲ್ಪ ಲಸ್ಟರ್ ಅಂತೀವಿ, ಆ ಹೊಳೆಯುವಿಕೆ ಕಡಿಮೆ ಆಗ್ತದೆ, ಡಾರ್ಕ್ ಆಗ್ತದೆ. ಅಬ್ಡಮೆನ್ ಹೊಟ್ಟೆಯ ಭಾಗ ಏನಾಗ್ತದೆ, ಸ್ವಲ್ಪ ಏನೋ ಸ್ರಿಂಕ್ ಆದಂಗೆ ಆಗಿರ್ತದೆ, ಕಡಿಮೆ ಆಗಿರ್ತದೆ. ಇದರ ಮೇಲೆ ಅದು ಈ ಮೊಟ್ಟೆ ಇಡುವ ಇದ್ರ ಮೇಲೆ ಮತ್ತು ಅದರ ನೋಡ್ಲಿಕ್ಕೆ ಕಾಣ್ತದೆ ಅನ್ನೋದ್ರ ಮೇಲೆ ಇದಕ್ಕೆ ಏಜ್ ಆಗಿದೆ ಅನ್ನೋದನ್ನ ನಾವು ತೀರ್ಮಾನ ಮಾಡಬಹುದು. ಓಕೆ ಸರ್, ಥ್ಯಾಂಕ್ ಯು. ಅದಕ್ಕೆ ಪ್ರತಿಯೊಂದು ಜೇನು ಕುಟುಂಬಗಳನ್ನ ವರ್ಷಕ್ಕೊಮ್ಮೆ ಅಥವಾ 2 ವರ್ಷಕ್ಕೊಮ್ಮೆ ಹೊಸದಾಗಿ ರಾಣಿ ಮಾಡ್ಕೊಳ್ಳೋದು ಬಹಳ ಅನುಕೂಲ. ಅವಾಗ ಚೆನ್ನಾಗಿ ಜೇನನ್ನು ಕೊಡ್ತವೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನನ್ನ ವಂದನೆಗಳನ್ನು ಸಲ್ಲಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ವೈಜ್ಞಾನಿಕ ಜೇನು ಸಾಕಾಣಿಕೆ ಹಾಗೂ ಜೇನಿನ ಮೌಲ್ಯವರ್ಧನೆ ಕುರಿತು ಒಂದಿಷ್ಟು ವಿಚಾರಗಳನ್ನ ತಮ್ಮನ್ನು ಹಂಚಿಕೊಂಡಿರ್ತಕ್ಕಂಥ ಡಾಕ್ಟರ್ ಆರ್ ಎನ್ ಕೆಂಚಾರೆಡ್ಡಿ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಯೂಶುವಲಿ 2 ದಿನ 4 ದಿನ 5 ದಿನಗಳ ತರಬೇತಿ ಇದು ಜೇನು ಕೃಷಿಗೆ ಬೇಕಾಗುತ್ತೆ. ಸೊ ಸಂಕ್ಷಿಪ್ತ ವಿಚಾರಗಳನ್ನ ಇಲ್ಲಿ ನಿಮಗೆ ಹಂಚಿಕೊಂಡಿರ್ತಾರೆ. ಸೊ ಆಸಕ್ತ ರೈತರು, ವಿದ್ಯಾರ್ಥಿಗಳು ಕೃಷಿ ವಿಜ್ಞಾನ ಕೇಂದ್ರ, ವಿಸ್ತರಣಾ ಶಿಕ್ಷಣ ಘಟಕಗಳನ್ನ ಸಂಪರ್ಕಿಸಿ ತಮಗೆ ಬೇಕಾದ ಸಾಕಷ್ಟು ಮಾಹಿತಿಯನ್ನು ನೀವು ತರಬೇತಿಗೆ ಭಾಗವಹಿಸುವ ಮೂಲಕ ಪಡಿಬೋದು ಅಂತ ಹೇಳ್ತಾ, ಇವತ್ತಿನ ತಾಂತ್ರಿಕ ಸಮಾವೇಶದ ಮೊದಲ ದಿನದ 2ನೇ ವಿಚಾರ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳ ಸಂಸ್ಕರಣೆ, ಮೌಲ್ಯವರ್ಧನೆ ಮತ್ತು ರಫ್ತಿನ ಅವಕಾಶಗಳು. ಸೊ ಭಾಳ ತುಂಬ ಇಂಪಾರ್ಟೆಂಟ್ ಇರ್ತಕ್ಕಂಥ ಈ ವಿಚಾರವನ್ನು ಏನು ಮಳಿಗೆಯಲ್ಲಿ ಓಡಾಡ್ತಕ್ಕಂಥ ರೈತರು, ಯುವಕರು ಬಂದು ವೇದಿಕೆ ಮೊದಲು ಕುತ್ಕೊಂಡು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡಲಿಕ್ಕೆ ಬಂದಿರತಕ್ಕಂಥ ಡಾಕ್ಟರ್ ನಾಗವೇಣಿ ಸಿ ಅವರು ಕೃಷಿ ರಫ್ತು ಸಲಹೆಗಾರರು, ಕಪೆಕ್ ಬೆಂಗಳೂರು.
ಇವರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಪರಿಚಯವನ್ನು ಮಾಡಿಕೊಡ್ತಾ ನೆಕ್ಸ್ಟ್ ಅವರ ವೇದಿಕೆಗೆ ಕರಿತೇನೆ. ಡಾಕ್ಟರ್ ನಾಗವೇಣಿ ಸಿ ಅವರು ತಾವು ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಹಾಗೂ ರಫ್ತು ನಿಗಮದಲ್ಲಿ ಕೃಷಿ ರಫ್ತು ಸಲಹೆಗಾರರಾಗಿ ತಮ್ಮ ಕಾರ್ಯವನ್ನು ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರು ತಮ್ಮ ಸ್ನಾತಕೋತ್ತರ ಪದವಿಯನ್ನು ಸಸ್ಯಶಾಸ್ತ್ರದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಪಡೆದುಕೊಂಡಿರ್ತಾರೆ. ಹಾಗೆಯೇ ತಮ್ಮ ಡಾಕ್ಟರೇಟ್ ಪದವಿಯನ್ನು ಜೈವಿಕ ತಂತ್ರಜ್ಞಾನ ವಿಭಾಗದಲ್ಲಿ ಪಡೆದು ಅವರು ಉದ್ಯಮಶೀಲತೆಯನ್ನು ಬಗ್ಗೆ ಸಾಕಷ್ಟು ಹಂಬಲ ಇರ್ತಕ್ಕಂಥ ಇವರು 2016ರಲ್ಲಿ ಬಯೋ ಕನ್ವರ್ಜ್ ಎಂಬ ಕೃಷಿ ಸಲಹಾ ಸಂಸ್ಥೆಯನ್ನು ಸ್ಥಾಪಿಸಿ ರೈತರಿಗೆ ಬೈಬ್ಯಾಕ್ ಒಪ್ಪಂದಗಳಿಗೆ ಸಂಬಂಧಪಟ್ಟಂಗೆ ಉಚಿತ ಸಲಹಾ ಸೇವೆಯನ್ನು ನೀಡ್ತಾ ಬಂದಿರ್ತಾರೆ. ಹಾಗೆ ಇವರು ಕೂಡ ವಿಶ್ವೇಶ್ವರಯ್ಯ ವ್ಯಾಪಾರ ಪ್ರಚಾರ ಕೇಂದ್ರದಲ್ಲಿ ಕೃಷಿ ರಫ್ತು ಸಹಾಯಕರಾಗಿ 2 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಆ ಒಂದು ಅನುಭವದ ಮೇರೆಗೆ ಅವರು ಈ ಮಾರುಕಟ್ಟೆ ಮತ್ತು ರಫ್ತು ಕ್ಷೇತ್ರಕ್ಕೆ ಸಂಬಂಧಿಸಿದಂಥ ಉದ್ಯಮಿಗಳಿಗಾಗಿರ್ಬೋದು, ಯುವ ಪ್ರವೃತ್ತಿಪರರೇ ಆಗಿರ್ಬೋದು, ಹಾಗೆ PMFME ಈ ಫಲಾನುಭವಿಗಳಿಗೆ ಈ ಕೃಷಿ ಮಾರುಕಟ್ಟೆ ಮತ್ತು ರಫ್ತು ಎಕ್ಸ್ಪೋರ್ಟ್ ಸಂಬಂಧಪಟ್ಟಂಥ ಮಾರ್ಗದರ್ಶನ ಮಾಡ್ತಾ ಬಂದಿರ್ತಾರೆ. ಹಾಗಾಗಿ ಈ ಒಂದು ವಿಚಾರ ಸಂಬಂಧಪಟ್ಟಂಗೆ ಇಲ್ಲಿ ನಮ್ಮ ರೈತರಿಗೆ ಅವರು ಈ ವಿಚಾರವನ್ನು ಮಂಡಿಸಬೇಕಾಗಿ ಡಾಕ್ಟರ್ ನಾಗವೇಣಿ ಸಿ ಮೇಡಮ್ ಅವರಿಗೆ ಕೇಳ್ಕೊತಾ ಇದ್ದೀನಿ. ಓಕೆ, ನೀವೇನೇ ಬೆಳೀರಿ, ನೀವೇನೇ ಉತ್ಪನ್ನ ಮಾಡಿ, ಅದಕ್ಕೆ ಬೇಕಾಗಿರೋದು ಮಾರುಕಟ್ಟೆ. ಹೌದಾ? ಮಾರುಕಟ್ಟೆ ಇಲ್ದಿದ್ರೆ ನೀವೇನೇ ಮಾಡಿದ್ರು ನಿಮ್ಮ ಮನೇಲಿ ಇಟ್ಕೋಬೇಕಷ್ಟೇ, ನಿಮ್ಮ ಮನೆಯವ್ರ ಕನ್ಸಂಪ್ಷನ್ ಮಾಡಬೇಕಷ್ಟೇ. ಸೊ ಮಾರುಕಟ್ಟೆ ಇಲ್ಲಿ ಮಾರುಕಟ್ಟೆ ನಿಮಗೆ ಗೊತ್ತಿದೆ, ಬೇರೆ ದೇಶದ ಮಾರುಕಟ್ಟೆ ಬಗ್ಗೆ ಹೇಳೋದಕ್ಕೆ ನಾವು ಬಂದಿದ್ದೀವಿ. ಸೊ ಕಪೆಕ್ಸ್ ಸಂಸ್ಥೆ ಇರೋದು ಬೆಂಗಳೂರಲ್ಲಿ ರಿಚ್ಮಂಡ್ ರೋಡಲ್ಲಿ. ಬಟ್ ಅವ್ರದ್ದು ಎಲ್ಲ ಕಡೆ ನಿಮಗೆ ಆಲ್ರೆಡಿ ಗೊತ್ತಿರೋದೆ, ನೀವು ಎಲ್ಲ ಕಡೆನೂ ನಮ್ಗೆ ಸಹಾಯ ಮಾಡ್ತಿದ್ದೀವಿ, ಎಲ್ಲ ಜಿಲ್ಲೆಗಳಲ್ಲೂ ಬಂದು. ರಫ್ತು ಏನಕ್ಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಫಸ್ಟ್ ಹೇಳ್ತೀನಿ. ಓಕೆ, ನಮ್ಮ ದೇಶಕ್ಕೆ ಉಪಯೋಗ ಆಗುತ್ತೆ ರಫ್ತು ಮಾಡೋದ್ರಕ್ಕಿಂತ ನಮಗೇನು ಉಪಯೋಗ ಆಗುತ್ತೆ ಅದನ್ನು ತಿಳ್ಕೊಳ್ಳೋಣ ಮೊದಲು. ಇವಾಗ ನಾವೆಲ್ಲರೂ ರೂಪಾಯಿಗಳಲ್ಲಿ ಮಾತ್ರ ಗಳಿಸ್ತಿರ್ತೀವಿ. ಫಾರಿನ್ ಎಕ್ಸ್ಚೇಂಜ್ ಅಲ್ಲಿ ಅಂದರೆ ಡಾಲರ್ಗಳಲ್ಲಿ, ಯೂರೋಗಳಲ್ಲಿ ಸಂಪಾದನೆ ಮಾಡಬೇಕು. ನಾವು ಬೆಳೆದಿರೋ ಬೆಳೆಗೆ ಇಲ್ಲಿ ಸಿಗ್ತಿರೋ ಬೆಳೆಗಿಂತ ಜಾಸ್ತಿ ಬೆಳೆಬೇಕು ಅಂದ್ರೆ ಮಾತ್ರ ನಾವು ರಫ್ತು ಮಾಡಬೇಕಾಗುತ್ತೆ. ಹಾಗೆ ಮಾಡಬೇಕು ಅಂದ್ರೆ ನಮ್ಮಲ್ಲಿರೋ ಉತ್ಪನ್ನದಕ್ಕೆ ನಾವು ಮೌಲ್ಯವರ್ಧನೆ ಮಾಡಬೇಕು. ಯಾವುದೇ ಕಾರಣಕ್ಕೂ ಇಲ್ಲಿರೋ ವಸ್ತುನ ಹಾಗೆ ಕಳ್ಸೋಕ್ಕಾಗೋದಿಲ್ಲ. ಅದಕ್ಕೇನಾದರೂ ಒಂದು ಅಡಿಷನಲ್ ಫ್ಯಾಕ್ಟರ್ನ ನಾವು ಆ್ಯಡ್ ಮಾಡಬೇಕಾಗುತ್ತೆ. ಸೊ ಅದು ಮಾಡೋದ್ರಿಂದ ಮಾತ್ರ ನಿಮಗೆ ಆ ವಸ್ತುಗೆ ಆಗಲಿ ಅಥವಾ ಆ ಬೆಳೆಗೆ ಆಗಲಿ ಒಂದು ಮೌಲ್ಯ ಬರುತ್ತೆ. ಸೊ ಅದನ್ನು ಮಾಡೋದಕ್ಕೆ ಕಪೆಕ್ ಸಂಸ್ಥೆ ಸಾಕಷ್ಟು ವ್ಯವಸ್ಥೆಗಳ ಮಾಡಿದೆ. ಸೊ ನಾವೀಗ ರಾಜ್ಯದಲ್ಲಿ ತುಂಬ ಬೆಳೆಗಳನ್ನ ಮುಂಚೂಣಿಯಲ್ಲಿ ಬೆಳಿತಿದ್ದೀವಿ. ಅದರಲ್ಲಿ ಶುಂಠಿ ಇರ್ಬೋದು, ಮೆಣಸಿನ್ಕಾಯಿ ಇರ್ಬೋದು, ಕಾಫಿ, ಬನಾನಾ, ಜಿಂಜರ್ ಮತ್ತು ಟರ್ಮರಿಕ್, ಅರ್ಶಿನ ಇದೆಲ್ಲ ಇದೆ. ಅದ್ರ ಜೊತೆಗೆ ಇವಾಗ ಬಂದಿರೋದು ಸಿರಿಧಾನ್ಯಗಳು. ನಿಮಗೆ ಸಿರಿಧಾನ್ಯ ಮೇಳಗಳು ನಡೀತಾನೆ ಇದೆ ಎಲ್ಲ ಜಿಲ್ಲೆಗಳಲ್ಲೂ, ಅದು ನಿಮಗೆ ಗೊತ್ತಿದೆ. ಸೊ ಸಿರಿಧಾನ್ಯಗಳಿರ್ಬೋದು, ಟೊಮೆಟೊ ಉತ್ಪನ್ನಗಳು, ಟೊಮೆಟೊ ಉತ್ಪನ್ನಗಳಿಗೆ ತುಂಬ ಬೇಡಿಕೆ ಇದೆ ಬೇರೆ ದೇಶದಲ್ಲಿ. ಅಲ್ಲಿ ಬೇಡಿಕೆ ಮಾಡ್ತಿರೋರು ಯಾರು? ಇಲ್ಲಿಂದ ಹೋಗಿರೋರೆ, ಇಲ್ಲಿಂದ ಭಾರತದಿಂದ ಬೇರೆ ಕಡೆ ಹೋಗಿ ಸೆಟ್ಲ್ ಆಗಿರೋರೆ ನಮ್ಮ ಉತ್ಪನ್ನಗಳಿಗೆ ತುಂಬ ಬೇಡಿಕೆಗಳನ್ನ ಹೆಚ್ಚಿಸಿದ್ದಾರೆ. ಅದ್ರ ಜೊತೆಗೆ ನಮ್ಮ ಈ ನಾನೇನು ಹೇಳಿದೆ, ಶುಂಠಿ ಇರ್ಬೋದು, ಅರ್ಶಿನ ಇರ್ಬೋದು, ಇದಕ್ಕೆಲ್ಲದಕ್ಕೂ ಆರೋಗ್ಯವರ್ಧಕ ಅಂಶಗಳಿದೆ. ಆ ಅಂಶಗಳು ಅವ್ರಿಗೆ ಬೇಕಿದೆ. ಸೊ ಬೇರೆ ದೇಶದವರು ಕೂಡ ನಮ್ಮ ಕಡೆ ತಿರುಗಿ ನೋಡೋದಕ್ಕೆ ಇವೆಲ್ಲ ಕಾರಣಗಳಿದೆ. ಯಾವುದೇ ಇದ್ರ ಬಗ್ಗೆ ಮಾರುಕಟ್ಟೆ ಬೇಕಂದ್ರೆ ಅದ್ರ ಬಗ್ಗೆ ಫಸ್ಟ್ ಹಿಂದೆ ಏನು ಆಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಸೊ ನಮ್ಮ ಎಕ್ಸ್ಪೋರ್ಟ್ಸಲ್ಲಿ ನಾವು ಕರ್ನಾಟಕ ಒಳ್ಳೆ ಸ್ಥಾನದಲ್ಲಿದ್ದೀವಿ. 3ನೇ ಸ್ಥಾನ 4ನೇ ಸ್ಥಾನದಲ್ಲಿ ಯಾವಾಗಲೂ ಇರ್ತೀವಿ ಇಡೀ ಇಂಡಿಯಾದಲ್ಲಿ. ಅದಕ್ಕೆ ಕಾರಣ ನಮ್ಮ ರೈತರೇ. ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ತುಂಬ ಹೋಗುತ್ತೆ, ಎಲ್ರಿಗೂ ಊಟ ಬೇಕೇ ಬೇಕು. ಸೊ ಇಡೀ ಪ್ರಪಂಚದಾದ್ಯಂತ ಭಾರತೀಯ ಅಥವಾ ಕರ್ನಾಟಕದ ಉತ್ಪನ್ನಗಳಿಗೆ ತುಂಬ ಬೇಡಿಕೆ ಇದೆ. ಅದನ್ನು ನೀವು ಸದುಪಯೋಗ ಪಡಿಸ್ಕೋಬೇಕು. ಸೊ ಇದು ಜಿಲ್ಲಾವಾರು ಯಾವ್ಯಾವ ಪ್ರಾಡಕ್ಟ್ಸ್ ಹೋಗ್ತಿದೆ ಅನ್ನೋದ್ರ ಮಾಹಿತಿ ಇವಾಗ ನೀವು ಇಲ್ಲಿ ತೋರಿಸ್ತೀರಾ. ನಮಗೆ ಯಾವಾಗ ಸಿಗುತ್ತೆ ಮಾಹಿತಿನ ನೀವು ಒಂದು ಇಮೇಲ್ ಹಾಕಿದ್ರು ಸಾಕು, ಈ ಮಾಹಿತಿನ ನಿಮಗೆ ನಾವು ಕಳಿಸ್ಕೊಡ್ತೀವಿ. ಪರ್ಸ್ನಲ್ ಆಗಿ ಫ್ರೀಯಾಗಿ ಕಳಿಸ್ಕೊಡ್ತೀವಿ, ಯಾವುದೇ ಚಾರ್ಜಸ್ ಇಲ್ಲ. ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಇನ್ಫಾರ್ಮೇಷನ್ ನೋಡ್ತಿರಲ್ಲ ಎಕ್ಸ್ಪೋರ್ಟ್ ಮಾಡಿ ಅಂತ, ಅದ್ರ ಕಡೆ ಹೋಗಬೇಡಿ. 30-40 ಚಾರ್ಜ್ ಮಾಡ್ತಾರೆ. ಸರ್ಕಾರದವ್ರು ನಿಮಗೆ ಫ್ರೀಯಾಗಿ ಮಾಡ್ಕೊಡೋಕ್ಕೆ ಈ ವೇದಿಕೆ ಕಲ್ಪಿಸಿದ್ದಾರೆ. ದಯವಿಟ್ಟು ಅದನ್ನು ಉಪಯೋಗ ಪಡ್ಕೊಳ್ಳಿ. ಓಕೆ, ಇವಾಗ ಸ್ವಲ್ಪ ಈ ಗೇಮ್ ಬಗ್ಗೆ ತಿಳ್ಕೊಳ್ಳೋಣ. ಯಾವುದ್ರದ್ದು ಕ್ರಿಕೆಟ್ ಬಗ್ಗೆ ಎಲ್ರಿಗೂ ಗೊತ್ತಿದೆ ಅನಿಸುತ್ತೆ. ಸೊ ಕ್ರಿಕೆಟ್ನ ಆಧಾರವಾಗಿ ಇಟ್ಕೊಂಡು ನಾವು ಇಂಟರ್ನ್ಯಾಷನಲ್ ಟ್ರೇಡ್ ಹೇಗೆ ಮಾಡೋದು ಅಥವಾ ಎಕ್ಸ್ಪೋರ್ಟ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀವಿ. ಸಿಂಪಲ್ ಆಗಿ 3 ವಿಕೆಟ್ ಮುಖ್ಯ. ಆ ವಿಕೆಟ್ನ ಕಾಯೋದಕ್ಕೆ ಒಬ್ಬ ದಾಂಡಿಗ ಇರ್ತಾನೆ, ಬ್ಯಾಟ್ಸ್ಮನ್. ಅವನು ಅದ್ರ ಮುಂದೆ ನಿಂತ್ಕೊಂಡಿರ್ತಾನೆ. ಸೊ ಅದೇ ರೀತಿ ಈಗ ನೀವು ಎಕ್ಸ್ಪೋರ್ಟ್ ಮಾಡ್ಬೇಕಾದ್ರೆ ನೀವೇ ದಾಂಡಿಗ. ಸೊ ನೀವು ಯಾವ್ದಾವ್ದನ್ನು ಕಾಪಾಡ್ಕೋಬೇಕು ಅನ್ನೋದನ್ನ ಹೇಳ್ತೀವಿ. ಫಸ್ಟ್ ಟ್ಯಾಕ್ಸಸ್ ಆ್ಯಂಡ್ ಡ್ಯೂಟೀಸ್. ಎಕ್ಸ್ಪೋರ್ಟ್ ಮಾಡ್ಬೇಕಾದ್ರೆ ಏನು ಟ್ಯಾಕ್ಸ್ ಬರುತ್ತೆ, ಏನು ಡ್ಯೂಟಿ ಕಟ್ಟಬೇಕು. ಆ್ಯಕ್ಚುಲಿ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ಗೆ ಯಾವುದೇ ಟ್ಯಾಕ್ಸ್ ಇಲ್ಲ, ಬಟ್ ಡ್ಯೂಟಿಗಳಿರುತ್ತೆ. ಡ್ಯೂಟಿಗಳು ಯಾವ್ಯಾವ ದೇಶಕ್ಕೆ ಎಷ್ಟೆಷ್ಟು ಅನ್ನೋದ್ರ ಬಗ್ಗೆ ಮಾಹಿತಿ ನಿಮಗೆ ಸರ್ಕಾರನೇ ಉಚಿತವಾಗಿ ಒದಗಿಸುತ್ತೆ. ನೆಕ್ಸ್ಟ್ ಎಕ್ಸಿಮ್ ಪಾಲಿಸಿ. ಯಾವ ಪದಾರ್ಥನ ನಾವು ಕಳಿಸ್ಬೋದು, ಯಾವುದು ಕಳಿಸ್ಬಾರ್ದು ಅಂತ. ಉದಾಹರಣೆಗೆ ಈರುಳ್ಳಿ ಅನ್ಕೊಳ್ಳಿ, ಈರುಳ್ಳಿನ ಕಳಿಸ್ಬಾರ್ದು ಅಂತ ಅವಾಗವಾಗ ಸರ್ಕಾರ ಅದ್ರ ಮೇಲೆ ರೆಸ್ಟ್ರಿಕ್ಷನ್ ಹಾಕುತ್ತೆ. ಯಾಕೆಂದರೆ ಇಲ್ಲಿರೋರಿಗೆ ಎಷ್ಟು ಬೇಕೋ ಈರುಳ್ಳಿ ಇದೆಯಾ ತಿಳ್ಕೊಂಡು ಮಿಕ್ಕಿದ್ದನ್ನು ಮಾತ್ರ ಕಳಿಸ್ಬೇಕಾಗುತ್ತೆ. ಇಲ್ಲಿರೋರ್ಗೆ ಇಲ್ಲ ಅಂದಾಗ ಅದನ್ನು ಸ್ಟಾಪ್ ಮಾಡುತ್ತೆ. ಸೊ ಅದನ್ನು ಎಕ್ಸಿಮ್ ಪಾಲಿಸಿ ಡಿಸೈಡ್ ಮಾಡುತ್ತೆ. ಫಾರೆಕ್ಸ್ ಕಂಟ್ರೋಲ್ ಅಂದರೆ ಫಾರಿನ್ ಎಕ್ಸ್ಚೇಂಜ್ ವ್ಯಾಲ್ಯೂ. ಫಾರ್ ಎಕ್ಸಾಂಪಲ್ ಇವತ್ತಿಗೆ ನಮ್ಮ ಡಾಲರ್ ಬೆಲೆ 85 ರೂಪಾಯಿ ಇದೆ.
ಸೊ ನಾಳೆ ಕಳಿಸ್ಬೇಕಾದ್ರೆ ಜಾಸ್ತಿ ಆಗ್ಬೋದಾ ಇಲ್ಲ ಕಡಿಮೆ ಆಗುತ್ತಾ ಅಂತ ನಿಮಗೆ ಅನುಮಾನ ಇದ್ರೆ ಅದನ್ನ ನೀವು ಕಂಟ್ರೋಲ್ ಆಗಿ ಬ್ಯಾಂಕಿಗೆ ಮೊದಲೇ ಮಾತಾಡಿ ನಾವು ಕಳಿಸಿರೋ ಉತ್ಪನ್ನಕ್ಕೆ ಇಷ್ಟೇ ಇರಬೇಕು ಅಂತ ನೀವು ಫಿಕ್ಸ್ ಮಾಡಿಸ್ಕೋಬಹುದು. ಅದನ್ನ ಫಾರೆಕ್ಸ್ ಕಂಟ್ರೋಲ್ ಅಂತಾರೆ. ಇದು ಮೂರು ನೀವು ತಿಳ್ಕೊಂಡ್ರೆ ಮಾತ್ರ ನಿಮಗೆ ಸಿಗ್ಬೇಕಾದ ಬೆಳೆ ಕರೆಕ್ಟಾಗಿ ಸಿಗುತ್ತೆ. ಸೊ ಅದು ಅವಾಗ ನಿಮಗೆ ಪ್ರೈಸ್ ಆ್ಯಂಡ್ ಕಾಸ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ನೀವು ಒಂದು ಉತ್ಪನ್ನನ ತಯಾರಿಸೋದಕ್ಕೆ ಎಷ್ಟು ಕಾಸ್ಟ್ ಬಿತ್ತು ಅದ್ರ ಮೇಲೆ ನೀವು ಎಷ್ಟು ಪ್ರೈಸ್ನ ಹೇಳಬೇಕಾಗುತ್ತೆ. ಅದನ್ನ ಡಿಸೈಡ್ ಮಾಡ್ಬೇಕಂದ್ರೆ ಇದು 3 ವಿಕೆಟ್ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇದಾದ್ಮೇಲೆ ಕ್ರೀಸ್ ರೂಲ್ಸ್ ಅಂತೀವಿ. ಅಂದ್ರೆ ಈಗ ಯಾವುದೇ ಉತ್ಪನ್ನ ತಯಾರಿಸಬೇಕಾದ್ರೆ ಅದಕ್ಕೊಂದು ಲೇಬರ್ ಲಾಸ್, ಪೊಲ್ಯೂಷನ್ ಕಂಟ್ರೋಲ್ ಅದೆಲ್ಲ ಇರುತ್ತೆ. ಉತ್ಪನ್ನ ತಯಾರಿಸೋದು ನಿಮಗೆ ಗೊತ್ತಿರುತ್ತೆ, ಆದ್ರೆ ಫಾರಿನ್ ಕಂಟ್ರೋಲ್ ಹೋದಾಗ ಅದರಿಂದ ಏನೋ ಅದು ತಿಂದ ಮೇಲೆ ಅವ್ರಿಗೆ ಏನಾದ್ರು ಆದ್ರೆ ಸೀದಾ ಬಂದು ನಿಮ್ಮನ್ನ ಹಿಡ್ಕೋತಾರೆ. ಹಾಗಾಗಬಾರ್ದು ಅಂದ್ರೆ ಈ ರೂಲ್ಸ್ ಎಲ್ಲ ನೀವು ಫಾಲೋ ಮಾಡಬೇಕು. ಆ ಪದಾರ್ಥಕ್ಕೆ ಹೆಂಗಿರ್ಬೇಕು ಅದೇ ರೀತಿ ನೀವು ಆ ಪದಾರ್ಥನ ತಯಾರು ಮಾಡಬೇಕು. ಇದ್ರಲ್ಲಿ ಯಾವ್ದು ಇಂಪಾರ್ಟೆಂಟ್ ಅಂತ ಕೇಳಿದ್ರೆ ಎಲ್ಲರೂ ಇಂಪಾರ್ಟೆಂಟ್, ಯಾವ್ದನ್ನು ಮಿಸ್ ಮಾಡೋಕ್ಕಾಗಲ್ಲ. ಯಾವ್ದನ್ನು ಮಿಸ್ ಮಾಡಿದ್ರು ನಿಮಗೆ ನಾಳೆ ತೊಂದರೆ ಆಗುತ್ತೆ. ಏನು ತೊಂದರೆ ಆಗುತ್ತೆ, ಎಲ್ಲ ರೂಲ್ಸ್ ಫಾಲೋ ಮಾಡಿದ್ರೆ ಸೆಂಚುರಿ ಹೊಡಿತೀರಾ. ಒಂದು ರೂಲ್ ಮಿಸ್ ಆದ್ರೂ ಡಕೌಟ್. ಯಾಕೆಂದ್ರೆ ಒಂದು ಉತ್ಪನ್ನದಲ್ಲಿ ನೀವು ಯಾವುದೋ ಒಂದು ಆರ್ಡರ್ ಮಿಸ್ ಮಾಡಿದ್ರು ಇದುವರೆಗೂ ಸಂಪಾದನೆ ಮಾಡಿದ್ರೆ ಅಷ್ಟು ದುಡ್ಡು ಒಂದೇ ಇದರಲ್ಲಿ ಹೊಟ್ಟೋಗ್ಬಿಡುತ್ತೆ. ಯಾಕಂದ್ರೆ ಕಳಿಸೋ ಕ್ವಾಂಟಿಟಿ ಏನಿದೆ ಯಾವಾಗಲೂ ಹೆಚ್ಚು ಕ್ವಾಂಟಿಟಿ ಕಳಿಸ್ತೀವಿ ಎಕ್ಸ್ಪೋರ್ಟ್ ಮಾಡ್ಬೇಕಾದ್ರೆ. ಸೊ ಯಾವ್ಯಾವ ಪದಾರ್ಥಕ್ಕೆ ಏನೇನು ಹೆಸರಿಡ್ತಾರೆ ಅಂತ ಕೇಳೋಣ. ಫ್ರೀ ಲಿಸ್ಟ್ ಐಟಮ್ಸ್ ಅಂದ್ರೆ ಅಕ್ಕಿ, ರಾಗಿ, ಗೋಧಿ ಇಂಥವೆಲ್ಲ ನೀವು ಯಾವ್ದು ಉತ್ಪನ್ನಗಳು, ತರಕಾರಿ, ಹಣ್ಣುಗಳಿದೆಲ್ಲ ಫ್ರೀ ಲಿಸ್ಟ್ ಅಲ್ಲಿ ಇರುತ್ತೆ. ಯಾವಾಗ ಬೇಕಾದ್ರೂ ಯಾವ ದೇಶಕ್ಕೆ ಬೇಕಾದ್ರೂ ಈ ವಸ್ತುಗಳನ್ನ ಕಳಿಸ್ಬೋದು. ಓಕೆ, ಅದೇ ಪ್ರೊಹಿಬಿಟೆಡ್ ಆನೆದಂತ ಯಾರೋ ಫ್ರೆಂಡ್ ಹೇಳಿದ್ರು ಕಡಲ್ ಸಿಕ್ತು ಕಳಿಸ್ತೀನಿ, ನನ್ನ ಫ್ರೆಂಡಿಗೆ ಕಳಿಸ್ತಿದ್ದೀನಿ ಅಂದ್ರೂ ನಿಮ್ಮನ್ನ ಜೈಲ್ಗೆ ಹಾಕಿ. ಯಾಕೆಂದ್ರೆ ಇದು ಯಾವಾಗ್ಲೂ ಪ್ರೊಹಿಬಿಟೆಡ್ ಅಲ್ಲೇ ಇರುತ್ತೆ. ಹುಲಿ ಚರ್ಮ ಅಥವಾ ಅಪರೂಪದ ಪ್ರಾಣಿಗಳು ಯಾವ್ದೋ ಸಿಕ್ತು ನನ್ನ ಫ್ರೆಂಡಿಗೆ ಅಥವಾ ನಮ್ಮ ಅಕ್ಕಂಗೆ, ನಮ್ಮ ಅಣ್ಣಂಗೆ ಯಾರಿಗೋ ಕಳಿಸ್ತಿದ್ದೀನಿ, ಅವ್ರು ಫಾರಿನ್ ಅಲ್ಲಿ ಇದ್ದಾರೆ, ಕಳ್ಸಂಗಿಲ್ಲ. ಯಾವುದೇ ಕಾರಣಕ್ಕೂ ಇಂಥ ವಸ್ತುಗಳನ್ನ ರೆಸ್ಟ್ರಿಕ್ಟೆಡ್. ಡ್ರೋನ್ಸ್ ಇಲ್ಲಿ ಓಡಾಡ್ತಿದೆ, ಈ ಡ್ರೋನ್ಸ್ ನೀವು ಕಳಿಸ್ಬೇಕಂದ್ರೂ ಪರ್ಮಿಷನ್ ತಗೋಬೇಕಾಗುತ್ತೆ. ಪರ್ಮಿಷನ್ ಇಲ್ಲದೆ ಕಳಿಸಿದ್ರೆ ಹಿಡ್ಕೊಂಡ್ಬಂದು ಏರ್ಪೋರ್ಟ್ ಇಂದಾನೆ ಕರ್ಕೊಂಡ್ಬಂದು ಸೀದಾ ಜೈಲ್ಗೆ ಹಾಕ್ತಾರೆ. ಸೊ ಕಳಿಸ್ಬೇಕಾದ್ರೆ ಪರ್ಮಿಷನ್ ತಗೋ. ಈ ಅಕ್ಕಿ, ಈರುಳ್ಳಿ ಎಲ್ಲ ಆವಾಗ ರೆಸ್ಟ್ರಿಕ್ಷನ್ ಬರುತ್ತೆ. ಅಂದ್ರೆ ಈ ಭಾರತಕ್ಕೆ ಬೇಕಾಗುವಷ್ಟು ಇದೆ ಅಂದಾಗ ಮಾತ್ರ ರಫ್ತಾಗುತ್ತೆ, ಇಲ್ಲ ಅಂದಾಗ ಅದನ್ನ ರೆಸ್ಟ್ರಿಕ್ಷನ್ ಮಾಡ್ತಾರೆ. ಅದು ಬಿಟ್ಟು ನಿಮ್ ಜಮೀನಲ್ಲಿ ನಿಮ್ಗೆ ಪೆಟ್ರೋಲ್ ಅಥವಾ ಗೋಲ್ಡ್ ನಿಮ್ಮ ಅದೃಷ್ಟಕ್ಕೆ ಸಿಕ್ತು ಹಾಗಂದ್ರೆ ನೀವು ಡೈರೆಕ್ಟಾಗಿ ಕಳ್ಸೋಕ್ಕಾಗುತ್ತಾ? ಇಲ್ಲ. ಅದಕ್ಕೊಂದು ಚಾನಲ್ ಇದೆ, ಅದಕ್ಕೊಂದು ಕ್ಯಾನಲ್ ಇದೆ, ಅದ್ರ ಮೂಲಕನೇ ONGC ಇದೆ, ONGC ಮೂಲಕನೇ ಪೆಟ್ರೋಲ್ ಕಳಿಸ್ಬೇಕು. ಗೋಲ್ಡ್ ಅಸೋಸಿಯೇಷನ್ ಇದೆ, ಅವ್ರ ಮೂಲಕನೇ ಗೋಲ್ಡ್ ಕಳಿಸ್ಬೇಕು. ನೀವು ನಿಮ್ಮ ಜಮೀನಲ್ಲಿ ಸಿಕ್ಕಿದ್ರು ಅದು ನಿಮ್ದಲ್ಲ, ಅದು ಸರ್ಕಾರದ್ದು. ಸೊ ಈ ತರ ಅದನ್ನ ಡಿವೈಡ್ ಮಾಡಿದ್ದಾರೆ. ಯಾವುದೇ ಪದಾರ್ಥನೂ ಹಂಗೆ ಕಳ್ಸಕ್ಕೆ. ಓಕೆ, ಸೊ ಎಕ್ಸ್ಪೋರ್ಟ್ ಮಾಡೋಕೆ ಮುಂಚೆ ಅದಕ್ಕೊಂದು HS ಕೋಡ್ ಅಂತ ಕೊಟ್ಟಿದ್ದಾರೆ. ಯಾಕಂದ್ರೆ ಎಲ್ಲರೂ ಭಾಷೆ ಬೇರೆ ಬೇರೆ. ಒಬ್ಬ ಈರುಳ್ಳಿನೇ ನಮ್ಗೆ ಎಷ್ಟೋ ವಿಧಗಳಲ್ಲಿ ಹೇಳ್ತಾರೆ, ಮಾವಿನ ಹಣ್ಣಿಗೆ ಬೇರೆ ಬೇರೆ ಹೆಸರುಗಳಿದೆ. ಸೊ ಅವ್ರವ್ರ ಭಾಷೆಗೆ ಏನೇನು ಕರೀತಾರೋ ಅದು ನಮಗೆ ಗೊತ್ತಿಲ್ಲ. ಇಡೀ ಫಾರಿನ್ ಅಲ್ಲಿ ಎಲ್ಲಾ ಕಂಟ್ರಿಗಳಿಗೂ ಸೇರಿ ಒಂದು ಕೋಡ್ ಅಂತ ಕೊಡ್ತಾರೆ, ಅದಕ್ಕೆ 8 ಡಿಜಿಟ್ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಮಾವಿನ ಹಣ್ಣಿಗೆ ಆ ನಂಬರ್ ಕೊಡ್ತಾರೆ. ಆ ನಂಬರ್ ಹೇಳಿದ ತಕ್ಷಣ ಎಲ್ರಿಗೂ ಗೊತ್ತಾಗುತ್ತೆ ಅದು ಮಾವಿನ ಹಣ್ಣು ಬಗ್ಗೆನೇ ನೀವು ಮಾತಾಡ್ತಿದ್ದೀರಿ. ಸೊ ಆ ನಂಬರ್ ಏನಿದೆ ಅದು ಫಿಕ್ಸ್. ಎಲ್ಲಾ ದೇಶದವರು ಅದೇ ನಂಬರ್ನ ಯೂಸ್ ಮಾಡಿ ಮಾವಿನ ಹಣ್ಣನ್ನ ರಫ್ತು ಮಾಡಿ. ಸೊ ನೀವು ಯಾವುದೇ ಕಾರಣಕ್ಕೂ ಎಲ್ಲೂ ತಪ್ಪಾಗಕ್ಕೆ ಚಾನ್ಸಸ್ ಇರಲ್ಲ. ಸೊ ಎಲ್ಲಿಗೆ ಎಕ್ಸ್ಪೋರ್ಟ್ ಮಾಡಬೇಕು, ಈಗ ಎಕ್ಸ್ಪೋರ್ಟ್ ಹೇಳ್ತಿದ್ದೀರಾ ಮಾಡಿ ಅಂತ ಎಲ್ಲಿಗೆ ಮಾಡಬೇಕು, ಯಾರು ಹೇಳ್ತಾರೆ ಅದನ್ನ? ಒಂದು ಉದಾಹರಣೆ ಕೊಡೋದಾದ್ರೆ ಕಾಫಿ. ಈಗ ನಿಮ್ಮ ಪಕ್ಕದಲ್ಲಿ ಚಿಕ್ಕಮಂಗ್ಳೂರು ಇದೆ, ಚಿಕ್ಕಮಂಗ್ಳೂರಿಂದ ಕಾಫಿ ಬೆಳೀತಾರೆ, ಕಳಿಸ್ಬೇಕು ಅಂತ ಯಾರು ಡಿಸೈಡ್ ಮಾಡ್ತಿಲ್ಲ. ಅಡಿಕೆ ಯಾವ್ಯಾವ ದೇಶಕ್ಕೆ ಕಳಿಸ್ಬೇಕು ಅದನ್ನ ಫಸ್ಟ್ ನೀವು ಡಿಸೈಡ್ ಮಾಡಬೇಕು. ಯಾವ ದೇಶದಲ್ಲಿ ಅದು ಜಾಸ್ತಿ ಬೆಳೀತಾರೋ ಆ ದೇಶಕ್ಕೆ ನೀವು ಕಳ್ಸೋಕ್ಕಾಗಲ್ಲ, ಅಲ್ಲಿ ಡ್ಯೂಟಿ ಜಾಸ್ತಿ ಮಾಡಿರ್ತಾರೆ. ಅಂಥ ದೇಶಗಳಲ್ಲಿ ನಿಮ್ಮ ಅಡಿಕೆನಾಗಲಿ ಕಾಫಿನಾಗಲಿ ತಗೋಬೇಕು ಅಂದರೆ ಅವರು 65% to 70% ಎಕ್ಸ್ಟ್ರಾ ಡ್ಯೂಟಿ ಕಟ್ಟಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಬ್ರೆಜಿಲ್ ದೇಶದಲ್ಲಿ ಕಾಫಿ ಆಲ್ರೆಡಿ ಇದೆ, ಸೊ ಇಲ್ಲಿ ಕಾಫಿ ಅವ್ರಿಗೆ ಬೇಕಿಲ್ಲ. ಹಾಗಾಗಿ ಆ ದೇಶಗಳನ್ನ ನೀವು ಗುರುತಿಡಬೇಕು. ಯಾವ ದೇಶದಲ್ಲಿ ನಿಮ್ಮ ವಸ್ತುಗೆ ಬೆಲೆ ಇದೆಯೋ, ಯಾರು ಬೇಡಿಕೆ ಇದೆಯೋ ಆ ದೇಶಗಳನ್ನ ಹುಡುಕಬೇಕು. ಯಾರು ಹೇಳ್ತಾರೆ ಈ ಮಾಹಿತಿನ? ಸರ್ಕಾರನೇ ಹೇಳುತ್ತೆ. ಸೊ ಸರ್ಕಾರಕ್ಕೆ ನೀವು ನಿಮ್ಮ ಪ್ರಾಡಕ್ಟ್ ರೆಡಿ ಆದಮೇಲೆ, ನಿಮ್ಮ ವಸ್ತು ರೆಡಿ ಆದಮೇಲೆ ಒಂದು ಇಮೇಲ್ ಹಾಕ್ಬೋದು, ಇಲ್ಲ ಅವ್ರ ಆಫೀಸ್ಗಳಿಗೆ ಹೋದರೆ ನಿಮಗೆ ಸಂಪೂರ್ಣ ಮಾಹಿತಿ ಇದ್ರ ಬಗ್ಗೆ ಸಿಗುತ್ತೆ. ಆಮೇಲೆ ಎಲ್ಲಿ ಯಾವ್ಯಾವ ದೇಶದಲ್ಲಿ ಯುದ್ಧ ನಡೀತಿದೆಯೋ ಅಂಥ ಯುದ್ಧ ನಡೆಯೋ ದೇಶದಲ್ಲಿ ಕಳಿಸ್ಬಾರ್ದು. ಯಾವ್ಯಾವ ದೇಶ ದಿವಾಳಿ ಆಗೋಗಿದೆಯೋ ಅಂಥ ದೇಶಕ್ಕೆ ನೀವು ಕಳಿಸಿದ್ರೆ ನಿಮ್ಮ ದುಡ್ಡು ಹೋಯ್ತು ಅಂತಾನೆ, ಸರ್ಕಾರ ಕೂಡ ನಿಮಗೆ ಸಪೋರ್ಟ್ ಮಾಡಲ್ಲ. ಅದಕ್ಕೆ ನೀವು ರಫ್ತು ಮಾಡೋಕ್ಕೆ ಮುಂಚೆ ಒಂದ್ಸತಿ ಸರ್ಕಾರದವ್ರಿಗೆ ಎಲ್ಲ ಮಾಹಿತಿನೂ ಕೊಡಬೇಕಾದ ಅವಶ್ಯಕತೆ ಇದೆ. ಓಕೆ, ನೆಕ್ಸ್ಟ್ ಹೆಂಗೆ ಸ್ಟಾರ್ಟ್ ಮಾಡೋದು? ಸಿಂಪಲ್ ಪಾಯಿಂಟ್ಸ್ ಹೇಳ್ಬಿಡ್ತೀನಿ. ತುಂಬ ಸ್ಟಾರ್ಟ್ ಮಾಡೋದು ತುಂಬ ಸುಲಭ. ಫಸ್ಟ್ ನಿಮ್ಮದೇ ಒಂದು ಸ್ವಂತ ಆರ್ಗನೈಸೇಷನ್ ಮಾಡ್ಕೋಬೇಕು. ನಿಮ್ದು ಆಲ್ರೆಡಿ ಒಂದು ಪಾನ್ ಕಾರ್ಡ್ ಇರುತ್ತೆ. ಸೊ ಅದೇ ಬೇಸಿಸ್ ಮೇಲೆ ನಿಮ್ಗೊಂದು ಇಂಪೋರ್ಟ್ ಎಕ್ಸ್ಪೋರ್ಟ್ ಕೋಡ್ IEC ಅಂತ ಕೊಡ್ತಾರೆ. ಇದನ್ನೆಲ್ಲ ತಗೊಳಕ್ಕೆ ನೀವು ಎಲ್ಲೂ ಯಾವುದೇ ದೊಡ್ಡ ಆಫೀಸ್ಗೆ ಹೋಗಬೇಕಾಗಿಲ್ಲ, ಎಲ್ಲ ಆನ್ಲೈನ್ ಇದೆ. ನಿಮ್ಮ ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ನಿಮ್ಗೆ ಆನ್ಲೈನ್ ಇದೆಯೋ ಇದ್ರ ಅಪ್ಲಿಕೇಶನ್ ಕೂಡ ಆನ್ಲೈನ್ ಇದೆ. ಆನ್ಲೈನಲ್ಲಿ 500 ರೂಪಾಯಿ ಫೀಸ್ ಇದೆ ಗೌರ್ಮೆಂಟ್ದು IEC ಕೋಡ್ಗೆ. ಸೊ ನಿಮ್ಮ ಹೆಸರಲ್ಲಿ ನಿಮ್ಮ ಪಾನ್ ಕಾರ್ಡ್ ನಂಬರ್ ಏನಿದೆ ಅದೇ IEC ಕೋಡ್ ಆಗಿ ಬರುತ್ತೆ. ಅದನ್ನ ಇಟ್ಕೊಂಡು ನೀವು ಎಕ್ಸ್ಪೋರ್ಟ್ ಮಾಡೋಕ್ಕೆ ದಟ್ ಇಸ್ ಯುವರ್ ಫಸ್ಟ್ ಲೈಸೆನ್ಸ್. ಆ ಲೈಸೆನ್ಸ್ ತಗೊಂಡು ನೀವು ಶುರು ಮಾಡ್ಬೋದು. ಅದಾದಮೇಲೆ ಒಂದು ಕಂಪನಿ ಜೊತೆ, ಈಗ ಅಪಿಡಾ ಜೊತೆ, ನಿಮ್ಮ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಎಲ್ಲ ಅಪಿಡಾಗೆ ಬರುತ್ತೆ, ಇಲ್ಲ ಕಪೆಕಿಗೆ ಬರುತ್ತೆ, ಅವ್ರ ಜೊತೆ ಒಂದು RCMC ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು. ರಿಜಿಸ್ಟ್ರೇಷನ್ ಮೆಂಬರ್ಶಿಪ್ ಸರ್ಟಿಫಿಕೇಟ್. ಅದು ಮಾಡಿಸ್ಕೊಳ್ಳೋದ್ರಿಂದ ನಿಮಗೆ ಅವರು ನಿಮ್ಮ ಹಕ್ಕು ಬಾಧ್ಯತೆಗಳನ್ನ ಕಾಪಾಡ್ತಾರೆ. ಅದು ತುಂಬ ಜಾಸ್ತಿ ಇರಲ್ಲ. ಕಪೆಕಾರೆ ಫ್ರೀ ಇದೆ, ಅಪಿಡಾ ಆದರೆ 5,000 ರೂಪಾಯಿ ಇದೆ 10 ವರ್ಷಕ್ಕೆ. ತುಂಬ ಕಡಿಮೆ ಇದೆ, 500 ರೂಪಾಯಿ 1 ವರ್ಷಕ್ಕೆ. ಸೊ
ಸೊ ಈ RCMC ರಿಜಿಸ್ಟ್ರೇಷನ್ನು ನೀವು ಮಾಡಿಸ್ಕೋಬೇಕು. ಅದಾದಮೇಲೆ ನಿಮ್ಮ ಪ್ರಾಡಕ್ಟ್ ಒಂದು ಡಿಸೈಡ್ ಮಾಡ್ಕೊಂಡಿರ್ತಾರೆ. ಈಗ ಜೇನು ತುಪ್ಪ ಇರ್ಬೋದು, ಇಲ್ಲ ಅಡಕೆ ಇರ್ಬೋದು, ಈ ಥರ ಒಂದು ಪ್ರಾಡಕ್ಟ್ ಡಿಸೈಡ್ ಮಾಡ್ಕೊಂಡಿರ್ತಾರೆ. ಆ ಪ್ರಾಡಕ್ಟಿಗೆ ಎಲ್ಲೆಲ್ಲಿ ಮಾರ್ಕೆಟ್ ಇದೆ ಅದನ್ನು ನೀವು ಹುಡುಕ್ಬೇಕಾಗುತ್ತೆ. ಅದು ನೀವು ಹುಡುಕ್ಬೇಕಲ್ಲ, ಸರ್ಕಾರದ ಕಂಪ್ನಿಗಳಿಗೆ ಬಂದರೆ ಅವರೇ ನಿಮಗೆ ಹುಡ್ಕೊಳ್ಳಿ. VTPCಗೆ ಬರ್ಬೋದು, ಕಪೆಕಿಗೆ ಬರ್ಬೋದು, ಅಪಿಡಾಗೆ ಹೋಗ್ಬೋದು. ಇವರೆಲ್ಲರೂ ನಿಮಗೆ ಮಾಹಿತಿ ಕೊಡ್ತಾರೆ ಎಲ್ಲೆಲ್ಲಿ ಮಾರುಕಟ್ಟೆ ಇದೆ, ಯಾವ್ಯಾವ ಕಂಟ್ರಿಯವ್ರು ತಗೋತಾರೆ ಅಂತ. ಆಯ್ತಪ್ಪ, ಇದೆಲ್ಲ ಹೋಗೋಕ್ಕಾಗಲ್ಲ. ಹಿಂಗಂದ್ರೆ ಈ ಥರ ಕೃಷಿ ಮೇಳಗಳು ಮಾಡ್ತಾರೆ. ಇದೇ ಥರ ಮೇಳಗಳು ನಡೆಯುತ್ತೆ, ಡೆಲ್ಲಿಲಿ ನಡೆಯುತ್ತೆ, ಬೇರೆ ಬೇರೆ ದೇಶಗಳಲ್ಲಿ ನಡೆಯುತ್ತೆ. ನಿಮ್ಮ ವಸ್ತು ರೆಡಿ ಆದಮೇಲೆ ಸಂಸ್ಥೆಗಳಿಗೆ ಬಂದರೆ ಅವ್ರು ನಿಮ್ಮನ್ನು ಅಲ್ಲಿ ಕಳಿಸ್ಕೊಡ್ತಾರೆ. ನೀವು ಹೋಗೋ ಬರೋ ಖರ್ಚಿರ್ಬೋದು, ಅಲ್ಲಿ ಸ್ಟಾಲ್ ಖರ್ಚಿರ್ಬೋದು, ಎಲ್ಲ ಅವರೇ ಹಾಕ್ಕೊಂಡು ಕಳಿಸ್ಕೊಡ್ತಾರೆ. ಅಲ್ಲಿ ನೀವು ಇಂಟರ್ನ್ಯಾಷನಲ್ ಬೈಯರ್ಸ್ನ ಮೀಟ್ ಮಾಡ್ಬೋದು. ಡೈರೆಕ್ಟಾಗಿ ಮೀಟ್ ಮಾಡಿ, ಡೈರೆಕ್ಟಾಗಿ ಮಾತುಕತೆ ಮಾಡಿ ನಿಮ್ಮ ವಸ್ತುಗಳ ಬಗ್ಗೆ ಅವ್ರಿಗೆ ಹೇಳ್ಬಿಟ್ಟು ಮಾರುಕಟ್ಟೆ ಹುಡುಕ್ಬೋದು. ಸೊ ಇದು ಫಸ್ಟ್ ನಿಮ್ಮ ಕಂಪ್ನಿ ರಿಜಿಸ್ಟ್ರೇಷನ್ಗೆ ಉದ್ಯಮ ರಿಜಿಸ್ಟ್ರೇಷನ್ ತುಂಬ ಜನಕ್ಕೆ ಗೊತ್ತಿರುತ್ತೆ. ಉದ್ಯಮ ರಿಜಿಸ್ಟ್ರೇಷನ್, ಸಿಂಪಲ್ ಉದ್ಯಮ ರಿಜಿಸ್ಟ್ರೇಷನ್ ಕೂಡ ನೀವು ಕಂಪ್ನಿ ಸ್ಥಾಪನೆ ಮಾಡ್ಬೋದು ಸಿಂಗಲ್ ಹ್ಯಾಂಡೆಡ್ ಆಗಿ. ಅದಾದಮೇಲೆ ಇದು DGFT ವೆಬ್ಸೈಟ್ದು IEC ಕೋಡ್ ಅಪ್ಲೈ ಮಾಡಬೇಕಂದ್ರೆ ಈ ವೆಬ್ಸೈಟ್ಗೆ ಹೋಗಿ ಡೈರೆಕ್ಟಾಗಿ ಅಪ್ಲೈ ಮಾಡ್ಕೋಬೋದು. 500 ರೂಪಾಯಿ ಫೀಸು. ನೀವೇ ಫಿಲ್ ಮಾಡ್ಬೋದು ಡೇಟಾ, ಇಮೇಲ್ ID, ಪಾಸ್ವರ್ಡ್ ಇಟ್ಕೊಂಡು ನೀವೇ ಡೇಟಾ ಫಿಲ್ ಮಾಡಿ ಪಾನ್ ಕಾರ್ಡ್ ಕೊಟ್ಟರೆ ನಿಮ್ಮ IEC ಕೋಡು ಒಂದೇ ದಿವಸದಲ್ಲಿ ರೆಡಿಯಾಗಿ ನಿಮಗೆ ಬರುತ್ತೆ. ಅದನ್ನು ಡೌನ್ಲೋಡ್ ಮಾಡಿ ಇಟ್ಕೋಬೋದು. ಈಗ ಕಪೆಕ್ ಸಂಸ್ಥೆ ಬಗ್ಗೆ ಏನೇನು ಸವಲತ್ತು ಸಿಗುತ್ತೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿ. ಸೊ ಕಪೆಕ್ ಸಂಸ್ಥೆ ಹಲವಾರು ಜಿಲ್ಲೆಗಳಲ್ಲಿ ಸ್ವಂತ ಪ್ಯಾಕ್ ಹೌಸ್ಗಳು ಮತ್ತು ಕೋಲ್ಡ್ ಸ್ಟೋರೇಜ್ಗಳನ್ನ ಮಾಡಿದೆ ರೈತರ ಉಪಯೋಗಕ್ಕೋಸ್ಕರ. ನಿಮ್ಮ ವಸ್ತುಗಳನ್ನ ಅಲ್ಲಿ ಸೇವ್ ಮಾಡಿ ಇಡ್ಬೋದು. ಅಲ್ಲಿಂದ ನೀವು ರಫ್ತು ಮಾಡ್ಬೋದು, ಇಲ್ಲ ಡೊಮೆಸ್ಟಿಕ್ ಮಾರ್ಕೆಟ್ ಬೇಕಾದ್ರೂ ಕಳಿಸ್ಬೋದು. ಆ ವ್ಯವಸ್ಥೆಗಳನ್ನ ತುಂಬ ಎಲ್ಲ ಜಿಲ್ಲೆಗಳಲ್ಲೂ ಮಾಡಿದೆ. ಪ್ರೊಡಕ್ಷನ್ ಬಗ್ಗೆ ಇದು ನಿಮ್ಮ ಕೃಷಿ ಅವರೇ ಚೆನ್ನಾಗಿ ಹೇಳ್ತಾರೆ ನಮಗಿಂತ ಚೆನ್ನಾಗಿ. ನೆಕ್ಸ್ಟ್, ಸೊ ಯಾವ್ಯಾವ ವಸ್ತುಗಳಿಗೆ ಇಂಪಾರ್ಟೆನ್ಸ್ ಇದೆ ಅನ್ನೋದ್ರ ವಸ್ತುಗಳ ಬಗ್ಗೆ ಫೋಟೋ ಹಾಕಿದ್ದೀವಿ. ಸೊ ಎಲ್ಲ ಜಿಲ್ಲೆಗಳಿಗೂ ODOP ಪ್ರಾಡಕ್ಟ್ಸ್ ನಿಮ್ಗೆ ಇದು ಆಲ್ರೆಡಿ ಮಾಹಿತಿ ಗೊತ್ತಿದ್ದಾರೆ, ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ಪ್ರಾಡಕ್ಟ್ ODOP ಮಾಡಿದ್ದೀವಿ ಅಂತ. ಇದು ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಕಪೆಕ್ದು ಸ್ಟೇಟ್ ಆಫ್ ದ ಆರ್ಟ್ ಫೆಸಿಲಿಟಿ. ನಿಮ್ಗೆ ಇದಿರೋದು ಇವಾಗ ಪೂಜನಹಳ್ಳಿ ಬೆಂಗಳೂರು ಏರ್ಪೋರ್ಟ್ ಹತ್ತಿರದಲ್ಲೇ ಇದೆ. ಸೊ ಎಕ್ಸ್ಪೋರ್ಟ್ ಮಾಡೋಕ್ಕೆ ಮುಂಚೆ ಎಕ್ಸ್ಪೋರ್ಟ್ ಮಾಡೋಕ್ಕೆ ಮುಂಚೆ ಏನೇನು ಮಾಡಬೇಕು, ಫಾರ್ ಎಕ್ಸಾಂಪಲ್ ಬಾಳೆ ಕಾಣಿಸ್ತಿದೆ ನಿಮಗೆ, ಮಾವಿನ ಹಣ್ಣಿದೆ, ಈ ಸಂಸ್ಥೆಗಳಿಂದೆಲ್ಲ ನೀವು ಹೆಂಗೆ ಕಳಿಸ್ಬೇಕು ಅನ್ನೋಕ್ಕೆ ಮುಂಚೆ ಟ್ರೀಟ್ಮೆಂಟ್ಗಳಿರುತ್ತೆ. ಕೆಲವು ಕಾಯಿ ಇದ್ದಾಗಲೇ ತೊಗೊಂಬಂದದ್ದು ಈ ಮಾವಿನ ಹಣ್ಣು ಇದೆ, ಈ ಮಾವಿನ ಹಣ್ಣು ಡೈರೆಕ್ಟ್ ಎಕ್ಸ್ಪೋರ್ಟ್ ಮಾಡಬೇಕಂದ್ರೆ ಬಿಸಿನೀರಿನ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಕೆಲವು ದೇಶಗಳು ಬಿಸಿನೀರಿನ ಟ್ರೀಟ್ಮೆಂಟ್ ಕೇಳ್ತವೆ, ಕೆಲವು ಇರೇಡಿಯೇಷನ್ ಟ್ರೀಟ್ಮೆಂಟ್ ಕೇಳ್ತವೆ. ಆ ಟ್ರೀಟ್ಮೆಂಟ್ಗಳನ್ನ ಮಾಡೋದಕ್ಕೆ ಫೆಸಿಲಿಟೀಸ್ ಈ ಪೂಜನಹಳ್ಳಿ ಇದರಲ್ಲಿ ಇದೆ. ಸೊ ಪೂಜನಹಳ್ಳಿಗೆ ತೊಗೊಂಬಂದು ಅಲ್ಲಿ ನೀವು ಅದು ಏನೇನು ಮಾಡಬೇಕು ಎಲ್ಲ ಅದಕ್ಕೆ ಚಿಕಿತ್ಸೆ ಕೊಟ್ಟು ಸೀದಾ ಏರ್ಪೋರ್ಟಿಗೆ ತೊಗೊಂಡೋಗಿ ಬುಕ್ ಮಾಡಿದ್ರೆ ಎಕ್ಸ್ಪೋರ್ಟ್ ಆಗುತ್ತೆ. ಸೊ ಇಲ್ಲಿಂದ ಸೀದಾ ಏರ್ಪೋರ್ಟ್ಗೆ ಹೋಗೋದಕ್ಕೆ ವ್ಯವಸ್ಥೆನ ಪೂಜನಹಳ್ಳಿಲಿ ಮಾಡಿದ್ದಾರೆ. ಇದ್ರದ್ದು ಉಪಯೋಗ ಪಡ್ಕೋಬೋದು. ವಿಜಯಪುರ, ಕುಷ್ಟಗಿ, ಸೊ ಅಲ್ಲಿ ಯಾವ ಬೆಳೆ ಬೆಳೀತಾರೋ ಆ ಬೆಳೆಗೆ ತಕ್ಕಂಥ ವ್ಯವಸ್ಥೆಗಳನ್ನ ಅಲ್ಲಿ ನಾವು ಕಲ್ಪಿಸಿ ಕೊಟ್ಟಿದ್ದೀವಿ. ಇದೆಲ್ಲ ನೀವು ಸೇವೆ ಪಡ್ಕೋಬೋದು. ಹುಬ್ಳಿ, ಧಾರವಾಡ, ಬಾಗಲಕೋಟೆ, ಹುಮ್ನಾಬಾದ್, ಬೀದರ್, ಗದಗ್, ಸೊ ಇಷ್ಟು ಡಿಸ್ಟ್ರಿಕ್ಟ್ಗಳಲ್ಲೂ ನಮ್ಮ ಪ್ಯಾಕ್ ಹೌಸ್ ಇದೆ. ಇದ್ರ ಉಪಯೋಗ ನೀವು ಪಡ್ಕೋಬೋದು. ಓಕೆ, ಇದೆಲ್ಲ ಪ್ಯಾಕ್ ಹೌಸ್ ಹೇಳ್ತಿದ್ದಾರೆ ಉಪಯೋಗ ಪಡ್ಕೋಬೇಕಂದ್ರೆ ದುಡ್ಡು ಯಾರು ಕೊಡ್ತಾರೆ, ಕರೆಕ್ಟ್? ಆ ಮಾಹಿತಿನೂ ನೀವು ಬೇಕಲ್ಲ. 50% ಕಪೆಕ್ಕೆ ಸಂಸ್ಥೆಯವರೇ ನಿಮಗೆ 50% ಸಬ್ಸಿಡಿಯಲ್ಲಿ ಇದು ಉಪಯೋಗಿಸ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಸೊ ನೀವು ಮೆಂಬರ್ಶಿಪ್ ತೊಗೊಂಡ್ರೆ ಆ ಪ್ಯಾಕ್ ಹೌಸ್ ಯುಟಿಲೈಸೇಷನ್ ಚಾರ್ಜಸ್ ಫಾರ್ ಎಕ್ಸ್ಪೋರ್ಟ್ಸ್ 50% ಸಬ್ಸಿಡಿ ನಿಮಗೆ ಕಪೆಕ್ ಸಂಸ್ಥೆಯಿಂದ ಸಿಗುತ್ತೆ. ಸೊ ಅಪಿಡಾ ಪ್ಯಾಕ್ ಹೌಸ್ ಅದೇ 50% ಸಬ್ಸಿಡಿ. ಅಪಿಡಾ ಸರ್ಟಿಫೈಡ್ ಪ್ಯಾಕ್ ಹೌಸ್ನ ಯೂಸ್ ಮಾಡ್ಕೊಳ್ಳೋಕ್ಕೆ ನೀವು ಇದೊಂದೇ ಅಲ್ಲ, ನಮ್ಮ ಹತ್ರ ಕಪೆಕಲ್ಲಿ ಇರೋದು ಮಾತ್ರ ಅಲ್ಲ, ಇನ್ನೂ ಅಪಿಡಾ ಯಾವ್ದಾವ್ದಿದೆ ಎಲ್ಲಿ ಉಪಯೋಗಿಸ್ಕೊಂಡ್ರು 50% ಚಾರ್ಜಸ್ ನಾವು ರೀಇಂಬರ್ಸ್ ಮಾಡ್ತೀವಿ ನೀವು ಎಕ್ಸ್ಪೋರ್ಟ್ ಮಾಡಿದ್ರೆ. ನೆಕ್ಸ್ಟ್, ಡೊಮೆಸ್ಟಿಕ್ ಆ್ಯಂಡ್ ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್ಸ್. ಈಗ ಟ್ರೇಡ್ ಫೇರ್ಸ್ ಮಾಡ್ತಿದ್ದೀರ, ಮೇಳ ಮಾಡ್ತೀವಲ್ಲ, ಆ ಟ್ರೇಡ್ ಫೇರ್ಸ್ ಹೋಗಿ ನೀವು ಸ್ಟಾಲ್ ಹಾಕಿ ನಿಮ್ಮ ಪ್ರಾಡಕ್ಟ್ನ ನೀವು ಮಾರ್ಕೆಟ್ ಮಾಡೋದಕ್ಕೂ ಸ್ಟಾಲ್ ಫ್ರೀಯಾಗಿ ಕೊಡ್ತೀವಿ. ಹೋಗಿ ಬರೋ ಚಾರ್ಜಸ್ 50% ನಾವು ನಿಮಗೆ ರೀಇಂಬರ್ಸ್ ಮಾಡ್ತೀವಿ. ಇದೇ ಥರ B2B ಮತ್ತು B2C ಅಂದರೆ ಬಯರ್ಸ್ ಮೀಟಿಂಗ್ ಮಾಡ್ತೀವಿ. ಬಯರ್ಸ್ ಎಲ್ಲರ್ ಮೀಟ್ ಅಂತ ಮಾಡ್ತಾನೆ ಇರ್ತೀವಿ ಎಲ್ಲ ಜಿಲ್ಲೆಗಳಲ್ಲಿ. ಆ ಜಿಲ್ಲೆಗಳಲ್ಲಿ ನಿಮ್ಮ ಪ್ರಾಡಕ್ಟ್ನ ನೀವು ಡೈರೆಕ್ಟಾಗಿ ಬಯರ್ಸ್ ಜೊತೆ ಮಾತಾಡಿ ಅಲ್ಲೇ ನೆಗೋಷಿಯೇಷನ್ ಮಾಡ್ಬೋದು. ಇಂಥ B2B B2C ಸಭೆಗಳ ಬಗ್ಗೆ ಮಾಹಿತಿ ಬೇಕಾದ್ರೆ ನಮ್ಮ ವೆಬ್ಸೈಟ್ನ ವಿಸಿಟ್ ಮಾಡಿದ್ರೆ ಅಲ್ಲಿ ಅಪ್ಕಮಿಂಗ್ ಇವೆಂಟ್ಸಲ್ಲಿ ನಾವೆಲ್ಲ ಲಿಸ್ಟ್ ಹಾಕಿರ್ತೀವಿ, ಯಾವ್ಯಾವ ಪ್ರಾಡಕ್ಟ್ ಯಾವ್ಯಾವ ಪ್ರೋಗ್ರಾಮ್ ಬರ್ತಿದೆ ನೆಕ್ಸ್ಟ್ ಅಂತ. ನೀವು ಆ ಪ್ರೋಗ್ರಾಮ್ನ ಅಟೆಂಡ್ ಮಾಡ್ಬೋದು. ಸೊ ನೀವು ಮೆಷಿನರಿ ಹಾಕಬೇಕು, ಪ್ರೊಸೆಸಿಂಗ್ ಇಂಡಸ್ಟ್ರಿ ಮಾಡಬೇಕು ಅಂದ್ರೂ PMFME ಕೆಳಗಡೆ ಸಬ್ಸಿಡಿ ಇದೆ. ಅದಲ್ಲದೆ ಅದಕ್ಕೆ ಸರ್ಟಿಫಿಕೇಷನ್ಸ್ ಏನಾದರೂ ಬೇಕಾದರೂ ತಿರ್ಗಿ ಅದಕ್ಕೂ ಸಬ್ಸಿಡಿ 50%. ಆ್ಯಂಡ್ ವುಮೆನ್ ಎಂಟರ್ಪ್ರಿನರ್ಸ್ಗೆ SC/ST ಅವರಿಗೆ 75% ಸಬ್ಸಿಡಿವರೆಗೂ ನಾವು ಕಪೆಕ್ ಸಂಸ್ಥೆಯಿಂದ ಕೊಡ್ತಾ ಇದ್ದೀವಿ. ಸೊ ಅದಲ್ಲದೆ ನೀವು ಎಕ್ಸ್ಪೋರ್ಟಿಗೆ ಬೇಕಾಗುವಂಥ ಸರ್ಟಿಫಿಕೇಷನ್ಸ್ ಇಲ್ಲಿ ಹೆಸರು ಬರೆದಿರೋರೆಲ್ಲ ಎಕ್ಸ್ಪೋರ್ಟಿಗೆ ಬೇಕಾದ ಸರ್ಟಿಫಿಕೇಷನ್ಸ್. ಗ್ಲೋಬಲ್ ಗ್ಯಾಪ್, ಫೇರ್ ಟ್ರೇಡ್, NPOP, NOP, BRC ಇದು ನಿಮ್ಮ ತೋಟಕ್ಕೆ ತಗೊಳ್ಳೋ ಸರ್ಟಿಫಿಕೇಷನ್ಸ್. ಆರ್ಗ್ಯಾನಿಕ್ ಸರ್ಟಿಫಿಕೇಷನ್ ನಿಮ್ಮ ತೋಟಕ್ಕೆ ಏನು ತಗೋತೀರಾ, ನಿಮ್ಮ ಬೆಳೆಗೆ ಏನು ತಗೋತೀರಾ ಆ ಸರ್ಟಿಫಿಕೇಷನ್ಸ್ಗೆ ಅದಕ್ಕೂ 50% ಸಬ್ಸಿಡಿ ಇದೆ. ಸೊ ಇದು NOP ಸರ್ಟಿಫಿಕೇಟ್ದು ಸ್ಯಾಂಪಲ್. ಲ್ಯಾಬ್ ಅಸಿಸ್ಟೆನ್ಸ್,
ಈಗ ನೀವೇನೋ ಒಂದು ಕಾರ್ ಪುಡಿ, ಅರ್ಶಿನದ ಪುಡಿ, ಇಲ್ಲ ಇನ್ನೇನಾದ್ರೂ ಪ್ರಾಡಕ್ಟ್ ಮಾಡಿರ್ತಾರೆ, ಜೇನುತುಪ್ಪ, ಇದಕ್ಕೊಂದು ಲ್ಯಾಬ್ ಅನಾಲಿಸಿಸ್ ಬೇಕಾಗುತ್ತೆ. ಈ ಲ್ಯಾಬ್ ಅನಾಲಿಸಿಸ್ ರಿಪೋರ್ಟ್ಗೂ 50% ಸಬ್ಸಿಡಿ ಕಪೆಕ್ ಸಂಸ್ಥೆಯಿಂದ ಸಿಗುತ್ತೆ. ಇನ್ನೊಂದಿತ್ತು, ಅದೇ ನಾನು ಹೇಳ್ದಂಗೆ ಅದಲ್ಲದೆ ಕೂಡ USDA ಸರ್ಟಿಫಿಕೇಶನ್, HACCP ಅಂತ ಇದಕ್ಕೆಲ್ಲ ಎಕ್ಸ್ಪೋರ್ಟ್ ಬೇಕಾಗುತ್ತೆ. US ಕಂಟ್ರಿ ಕಳಿಸ್ಬೇಕಂದ್ರೆ ಅಮೆರಿಕ ಸರ್ಟಿಫಿಕೇಶನ್ ಬೇಕಾಗುತ್ತೆ. ಆ ಸರ್ಟಿಫಿಕೇಶನ್ಸ್ಗೂ 50% ಸಬ್ಸಿಡಿ ನಮ್ಮ ಸಂಸ್ಥೆಯಿಂದ ಇದೆ. ಸೊ ನಮ್ಮ ಸಂಸ್ಥೆ ಇರೋದು ರಿಚ್ಮಂಡ್ ರೋಡಲ್ಲಿ, ಬ್ಯಾಂಗ್ಳೂರಲ್ಲಿ. ಸೊ ಬೆಂಗಳೂರು ಬಂದಾಗ ಆಫೀಸ್ ಅಟೆಂಡ್ ಮಾಡೋದು, ಇಲ್ಲ ಇಮೇಲ್ ಮಾಡಿದ್ರು ನಿಮಗೆ ಮಾಹಿತಿ ಇಮೇಲ್ ಮೂಲಕ ಕೂಡ ಸಿಗುತ್ತೆ. ನೀವು ಬರೋಕ್ಕಾಗಿಲ್ಲ ಅಂದರೆ ನಮ್ಮ DRPಗಳು ಎಲ್ಲ ಕ್ಷೇತ್ರದಲ್ಲೂ ಇದ್ದಾರೆ, ಶಿವಮೊಗ್ಗದಲ್ಲೂ ಇದ್ದಾರೆ. ನಿಮ್ಗೆ ಏನಾದರೂ ಸಹಾಯ ಬೇಕಂದ್ರೆ ನೀವು ನಮಗೆ ಮಾಹಿತಿ ಕೇಳಿದ್ರೆ ನಾವು ಕೊಡ್ತೀವಿ. ಹೇಳಿ ಸರ್. Show that NOP. Yes sir. N for no objection. No. It is organic certification, sir. Organic certification. NOP means full form. In National Organic Production ಅಂತ. It's actually ಇದು ನಿಮ್ಮ ಫಾರ್ಮಿಗೆ ಕೊಡೋದು, Thank you. ತೋಟಕ್ಕೆ ಕೊಡೋದು ಅದು. Thank you so much. ಇನ್ನೇನೇ ಪ್ರಶ್ನೆಗಳಿದ್ರು ನಮಗೆ ಇಮೇಲ್ ಮಾಡಿ, ನಾವು ಉತ್ತರ ಕೊಡ್ತೀವಿ. ಥ್ಯಾಂಕ್ ಯು. ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳ ಸಂರಕ್ಷಣೆ, ಮೌಲ್ಯವರ್ಧನೆ ಹಾಗೂ ರಫ್ತಿನ ಅವಕಾಶಗಳ ಕುರಿತಾಗಿ ನಮ್ಮ ರೈತರ ಉದ್ದೇಶಿ ಮಾತಾಡಬೇಕಂತ ಡಾಕ್ಟರ್ ನಾಗವೇಣಿ ಸಿ ಮೇಡಮ್ ಅವರಿಗೆ ಧನ್ಯವಾದಗಳು. ಇವಾಗ ಮೊದಲ ದಿನದ ಮೊದಲ ತಾಂತ್ರಿಕ ಸಮಾವೇಶ ಅಧ್ಯಕ್ಷನ ವಹಿಸಿಕೊಂಡಂತ ನಮ್ಮ ವಿಸ್ತರಣಾ ನಿರ್ದೇಶಕರು ಡಾಕ್ಟರ್ GK ಗಿರಿಜೇಶ್ ಅವರು ಈ ಒಂದು ಸಮಾವೇಶ ಕುರಿತು ಒಂದೆರಡು ಮಾತನಾಡೋದು ಕೇಳ್ಕೊಳ್ತಾ ಇದ್ದೀನಿ. ಈ ಮೊದಲನೇ ಸಮಾವೇಶದಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ರೈತ ಬಾಂಧವರಿಗೆ ವಂದಿಸುತ್ತಾ, ಇವತ್ತು ಈ ಮೊದಲ ದಿನದ ತಾಂತ್ರಿಕ ಸಮಾವೇಶ ಅತ್ಯಂತ ಪ್ರಸ್ತುತವಾಗಿರ್ತಕ್ಕಂಥದ್ದು. ಯಾಕೆಂದರೆ ಜೇನು ಕೃಷಿ ಒಂದು ನಾಣ್ಣುಡಿ ಇದೆ. ಏನಂದರೆ ಜೇನು ಯಾವತ್ತೂ ಈ ವೃತ್ತಿಯಿಂದ ಮರೆಯಾಗುತ್ತೋ ಅವತ್ತು ಮನುಷ್ಯನ ಅಸ್ತಿತ್ವವು ಕೂಡ ಇರೋದಿಲ್ಲ ಅಂತೇಳಿ. ಅವ್ರು ಸತ್ತಾಗ ಮನುಷ್ಯ ಇರೋಲ್ಲ ಜೇನಿಲ್ಲ ಅಂದರೆ ಅದರ ಉಪಯುಕ್ತತೆಯನ್ನು ನಾವೆಲ್ಲರೂ ಇದ್ರ ಮೂಲಕ ಅರ್ಥ ಮಾಡ್ಕೋಬಹುದು. ಜೇನು ಕೃಷಿ ಅನ್ನತಕ್ಕಂಥದ್ದು ಉಪಕಸಬು ಆಗದಲೇ ಅದು ಒಂದು ಉದ್ಯಮವಾಗಿಯೂ ಕೂಡ ತಾವೆಲ್ಲರೂ ಕೂಡ ಸ್ವೀಕರಿಸಬಹುದು ಅನ್ನೋ ನಿಟ್ಟಿನಲ್ಲಿ ಉತ್ತಮವಾದ ಒಂದು ಮಾಹಿತಿಯನ್ನು ನಮ್ಮ ಕೆಂಚಾರೆಡ್ಡಿಯವರು ಕೊಟ್ಟಿದ್ದಾರೆ. ಇದು ಕೇವಲ 30-40 ನಿಮಿಷದಲ್ಲಿ ತಿಳ್ಕೊಳ್ತಕ್ಕಂಥದ್ದಲ್ಲ, ಇದು ಇಂಥ ಒಂದು ಮಾಹಿತಿ ಇದೆ ಅಂತಕ್ಕಂಥ ಅರಿವನ್ನು ಉಂಟು ಮಾಡೋದಕ್ಕೆ ವೇದಿಕೆ ಮಾತ್ರ. ಹಾಗಾಗಿ ಎಲ್ಲ ರೈತ ಬಾಂಧವರು ನನ್ನ ವಿನಂತಿ ಏನಂದರೆ, ಈಗ ವಿಜ್ಞಾನಿಗಳಿದ್ದಾರೆ ಅಂತ ಗೊತ್ತಾಯಿತು, ಮಾಹಿತಿ ಎಲ್ಲಿ ಸಿಗುತ್ತೆ ಅಂತ ಗೊತ್ತಾಯಿತು, ಅದರ ಸಂಪೂರ್ಣವಾಗಿರ್ತಕ್ಕಂಥ ಔದ್ಯಮಿಕವಾಗಿ ತಾವು ಸ್ವೀಕರಿಸಬೇಕು ಅಂತಂದರೆ ಅವರ ಒಂದು ಸಂಪರ್ಕವನ್ನು ಇಟ್ಕೊಳ್ಳಿ. ಎಲ್ಲ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಅಲ್ಪಾವಧಿಯ ತರಬೇತಿ ಕಾರ್ಯಕ್ರಮಗಳು ಜೇನು ಕೃಷಿಯ ಬಗ್ಗೆ, ಜೇನು ಸಾಕಾಣಿಕೆ ಬಗ್ಗೆ, ಮಾರಾಟದ ಬಗ್ಗೆ, ಮೌಲ್ಯವರ್ಧನೆ ಬಗ್ಗೆ ಸಿಗುತ್ತೆ. ಅದರ ಸದ್ಬಳಕೆಯನ್ನು ತಾವು ಮಾಡಿಕೊಂಡು ಈ ಒಂದು ಕಾರ್ಯಕ್ರಮದ ಅಥವಾ ತಾಂತ್ರಿಕ ಸಮಾವೇಶದ ಒಂದು ಮಹತ್ವ ಅಲ್ಲಿ ಗೊತ್ತಾಗುತ್ತೆ ಅಂತ ಹೇಳಿ ಕೇಳ್ತಾ ಇದ್ದೇನೆ. ಹಾಗಾಗಿ ತಮ್ಮೆಲ್ಲರ ಪರವಾಗಿ ನಮ್ಮ ಕೆಂಚಾರೆಡ್ಡಿ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ನಾಗವೇಣಿ ಮೇಡಮ್ ಅವರು ಇವತ್ತಿನ ದಿವಸ ಜಾಗತೀಕರಣದ ಒಂದು ಹಿನ್ನೆಲೆಯಲ್ಲಿ ಇವತ್ತು ಮಾರುಕಟ್ಟೆ ಜಗತ್ತೇ ಒಂದು ಮಾರುಕಟ್ಟೆ. ಯಾಕೆಂದರೆ ಅಂಥ ಒಂದು ಸೌಲಭ್ಯ ತಾಂತ್ರಿಕವಾದ ಅಭಿವೃದ್ಧಿ ಆಗಿದೆ. ಎಲ್ಲಿಯವರೆಗೆ ನಮ್ಮ ಉತ್ಪನ್ನಗಳು ಮೌಲ್ಯವರ್ಧನೆ ಆಗೋದಿಲ್ವೋ, ಎಲ್ಲಿಯವರೆಗೆ ನಾವು ಸೂಕ್ತ ಮಾರುಕಟ್ಟೆಯನ್ನು ತಗೊಳ್ಳೋದಿರೋ ಅಲ್ಲಿವರೆಗೆ ನಾವು ಇಲ್ಲೇ ಕೂತ್ಕೊಂಡು ನಮಗೆ ಮಾರುಕಟ್ಟೆ ಬೇಕು, ದರ ಬೇಕು ಅಂತ ನಿಜವಾಗ್ಲೂ ಕೂಡ ಯಾವುದೇ ಸರ್ಕಾರ ಒದಗಿಸಲಿಕ್ಕೆ ಕಷ್ಟ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಎಲ್ಲ ಸಮಗ್ರ ಮಾಹಿತಿ ಇದೆ. ತಾವೆಲ್ಲರೂ ಏನೇನು ಒಳ್ಳೊಳ್ಳೆ ಉತ್ಪನ್ನಗಳನ್ನು ಮರೀತಾರೆ. ಯಾಕೆಂದರೆ ಗುಣಮಟ್ಟಕ್ಕೆ ಇವತ್ತು ಬೆಲೆ ಇದೆ, ಇವತ್ತು ಉತ್ಪಾದನೆಗೆ ಅಲ್ಲ. ಯಾವ ಗುಣಮಟ್ಟವನ್ನು ಕಾಪಾಡಿಕೊಂಡು ಅವುಗಳಿಗೆ ಮೌಲ್ಯವರ್ಧನೆ ಹೊಸ ರೂಪವನ್ನು ಕೊಟ್ಟಾಗ ನಾವು ಹೆಚ್ಚಿನ ಮಾರುಕಟ್ಟೆನ ನಮ್ಮ ಉತ್ಪನ್ನಗಳಿಗೆ ಮಾರುಕಟ್ಟೆನ ನಾವೇ ಸೃಷ್ಟಿ ಮಾಡ್ಕೋಬೇಕಂತ ಒಂದು ಮಾಹಿತಿಯನ್ನು ಭಾಳ ಸಂಕ್ಷಿಪ್ತವಾಗಿ ಎಲ್ರಿಗೂ ಅರ್ಥವಾಗೋ ರೀತಿಯಲ್ಲಿ ನಾಗವೇಣಿ ಮೇಡಮ್ ಹೇಳಿದರೆ, ಅವರ ಒಂದು ವಿಳಾಸ ಮತ್ತು ಮೊಬೈಲ್ ಸಂಖ್ಯೆ ಕೂಡ ತಮಗೆ ಒದಗಿಸಿದ್ದಾರೆ. ಎಲ್ಲ ಹಿನ್ನೆಲೆಯಲ್ಲಿ ಇದನ್ನು ಮುಂದಿನ ದಿನಗಳಲ್ಲಿ ತಾವು ಹೆಚ್ಚೆಚ್ಚು ಇದರ ಒಂದು ಉಪಯೋಗವನ್ನು ತಾವು ಪಡ್ಕೋಬೇಕಂತ ಆಶಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಲಿಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ವಂದಿಸಿ ನನ್ನ ಎರಡು ಮಾತುಗಳು. ನಮ್ಮ ವಿಸ್ತರಣಾ ನಿರ್ದೇಶಕರು ಡಾಕ್ಟರ್ GK ಗಿರಿಜೇಶ್ ಸರ್ ಅವರು ಕೂಡ ಅಧ್ಯಕ್ಷದ ನುಡಿಗಳನ್ನಾಡೋದಕ್ಕೆ ಧನ್ಯವಾದಗಳು. ಈ ಒಂದು ತಾಂತ್ರಿಕ ಸಮಾವೇಶದ ಉಪಾಧ್ಯಕ್ಷರು ಡಾಕ್ಟರ್ BK ಶಿವಣ್ಣ ಇವರು ಕೂಡ ಈ ಒಂದು ತಾಂತ್ರಿಕ ಸಮಾವೇಶ ಕುರಿತು ಒಂದೆರಡು ಮಾತುಗಳನ್ನ ಹಂಚ್ಕೋಬೇಕಾಗಿ ಕೇಳ್ಕೊಳ್ತೇವೆ. ವಿವಿಧ ಭಾಗಗಳಿಂದ ಬಂದಿರತಕ್ಕಂಥ ರೈತರುಗಳು ಈ ತಾಂತ್ರಿಕ ಸಮಾವೇಶದಲ್ಲಿ ಮೊದಲೇದು ಜೇನು ಕೃಷಿ ಬಗ್ಗೆ ಡಾಕ್ಟರ್ ಕೆಂಚಾರೆಡ್ಡಿ ಅವರು ಏನು ತಿಳಿಸ್ಕೊಟ್ಟಿದ್ದಾರೋ, ಇದು ಜೇನು ಕೃಷಿ ಒಂದು ಉಪಕಸವಾಗಿ ನಾವು ಮಾಡ್ಕೊಂಡು ಹೋದರೆ ಕೃಷಿಯಲ್ಲಿ ಯಾವತ್ತೂ ನಾವು ನಷ್ಟ ಅನುಭವಿಸೋಕ್ಕಾಗಲ್ಲ ಅಂತ ಹೇಳ್ತೀವಿ. ಮತ್ತು ಇದರಿಂದ ಏನೇನು ಲಾಭ ಇದೆ, ಆರೋಗ್ಯಕ್ಕೇನು ಔಷಧಿ ಗುಣಗಳೇನಿದ್ದಾವೆ, ಮತ್ತು ಜೇನು ಕುಟುಂಬಗಳನ್ನು ಹೆಚ್ಚಿಗೆ ಮಾಡ್ಕೊಂಬಿಟ್ಟು ಯಾವ ಥರ ನಾವು ಲಾಭ ಪಡ್ಕೋಬೇಕು. ಪ್ರತಿಯೊಂದು ರೈತರು ಇದನ್ನು ಉಪಕಸವಾಗಿ ಮನೆ ಮತ್ತು ತೋಟಗಳಲ್ಲಿ, ಮನೆ ಹಿಂಭಾಗದಲ್ಲಿ ಗೃಹಿಣಿಯರು ಸಹ ಇದನ್ನು ಇಟ್ಕೊಂಡು ಮಾಡ್ಕೊಳ್ಳೋದ್ರಿಂದ ಹೆಚ್ಚಿಗೆ ಲಾಭ ಪಡ್ಕೋಬೋದು ಅಂತ
ತಿಳಿಸ್ಕೊಟ್ಟಿದ್ದಾರೆ. ನಿಜಕ್ಕೂ ಈ ಪುಸ್ತಕದಲ್ಲಿ ಈ ಜೇನು ಕೃಷಿ ಮಾಡ್ಕೊಂಡು ಹೋಗಿದ್ರೆ ರೈತ ಯಾವತ್ತೂ ನಷ್ಟಕ್ಕೆ ಒಳಗಾಗೋದಿಲ್ಲ ಮತ್ತು ಮೌಲ್ಯವರ್ಧನೆಯೂ ಇದನ್ನು ಮಾಡ್ಕೋಬಹುದು. ಅನೇಕ ಗೃಹಿಣಿಯರು ಇದನ್ನು ಮಾಡ್ಕೊಂಡು ಇವತ್ತಿನ ಹೆಚ್ಚಿನ ಲಾಭ ಪಡೀತಿದೆ. ಎಸ್ಪೆಷಲಿ ನಮ್ಮಲ್ಲಿ ಕೊಡಗು ಕೂರ್ಗು ಏನಿದೆಯಾ ಸಕಲೇಶ್ವರ ಇಂಥ ಜಾಗಗಳಲ್ಲಿ ಹೆಚ್ಚಿನದಾಗಿ ಬೆಳೀತಾರೆ. ಉತ್ಪಾದನೆ ಒಂದು ಕಡೆಗೆ ಆದರೆ ನಾವು ರೈತ ಬೆಳೆಯೋದೊಂದು ಗೊತ್ತಿರುತ್ತೆ, ಅವನಿಗೆ ಲಾಭ ಪಡ್ಕೊಳ್ಳೋದು ಗೊತ್ತಿರೋದಿಲ್ಲ. ಮಧ್ಯವರ್ತಿಗಳಿಗೆ ಯಾವ ರೀತಿ ಲಾಭವಾಗುತ್ತೆ, ಅದಕ್ಕೆ ಸರ್ಕಾರ ಏನು ಕ್ರಮಗಳನ್ನು ತಗೋಬೇಕಂತೇಳಿ ಡಾಕ್ಟರ್ ನಾಗವೇಣಿಯವರು ಎಕ್ಸ್ಪೋರ್ಟ್ ಆಫ್ ಕಮಾಡಿಟೀಸ್ ಅಂತ ಭಾಳ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಎಲ್ಲ ರೈತರಿಗೂ ಇದು ಅನುಕೂಲ ಆಗಿದೆ ಅಂತ ತಿಳಿಯುತ್ತೆ. ಮತ್ತು ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳು ಸ್ಟೋರೇಜ್ ಒಪ್ಪೇಕಂತ ಏನೇ ಇದ್ವೋ ಅವನ್ನ ಅಲ್ಲದಲ್ಲೇ ಯಾವ್ಯಾವ ಭಾಗದಲ್ಲಿ ಯಾವ್ಯಾವ ಬೆಳೆಗಳು ಬೆಳೀತಾರೆ ಅಂಥ ಬೆಳೆಗಳಿಗೆ ತಕ್ಕನಾಗಿ ಕೋಲ್ಡ್ ಸ್ಟೋರೇಜ್ ಆಗಲಿ, ಎಕ್ಸ್ಪೋರ್ಟಿಂಗ್ ಆಗಲಿ, ಮತ್ತು ಇದರಿಂದ ಸಬ್ಸಿಡಿನೇ ಆಯಿತು, ಅವರಿಂದ ಸಿಗ್ತಕ್ಕಂಥ ಬೆನಿಫಿಟ್ಟು ಇಮೇಲ್ ತನ್ನ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟುಬಿಟ್ಟು ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ರೆ ನಿಜಕ್ಕೂ ಇದು ಒಂದು ಅನೇಕ ಮಹಿಳೆಯರು ಸಹ ಮನೆಯಲ್ಲೇ ಕೂತ್ಕೊಂಡು ಮಾಡ್ತಿರ್ತಾರೆ. ಇದನ್ನು ಎಕ್ಸ್ಪೋರ್ಟ್ ಮಾಡೋದನ್ನ ಮಾರ್ಕೆಟ್ನ ಅಲ್ಲೇ ಮನೆಯಲ್ಲೇ ಇಂಟರ್ನೆಟ್ನ ನೋಡ್ಕೊಂಡು ತೊಗೊಳ್ತಿದ್ದಾರೆ. ಬೇರೆ ಅಡಿಕೆಗಳಿಗೇ ಹೆಚ್ಚಿನದಾಗಿ ಬೇರೆ ನಮ್ಮ ಸಾಂಬಾರಿನ ಸುಧಾರಿಸೋದು ಕ್ಯಾರೆಟು ಇವು ಜೇನು ಈ ಥರ ಎಲ್ಲ ಎಕ್ಸ್ಪೋರ್ಟ್ ಮಾಡ್ಕೊಂಡು ಹೆಚ್ಚಿಗೆ ಲಾಭ ಪಡ್ಕೊಬೋದು ಅಂತೇಳಿ ತಿಳಿಸ್ಕೊಡ್ತಾರೆ. ಇವ್ರಿಗೂ ಇದರಿಂದ ಸಹ ನಮ್ಮ ರೈತ ಬಾಂಧವರಿಗೆ ಅನುಕೂಲ ಆಗಿದೆ ಅಂತ ಹೇಳ್ತೀನಿ. ಇಷ್ಟು ಹೇಳಿ ನಾನು ಒಂದೆರಡು ಮಾತು ಮುಗಿಸ್ತೇನೆ. ಇಬ್ಬರು ತಾಂತ್ರಿಕ ಸಮಾವೇಶದಲ್ಲಿ ಮಾಹಿತಿ ನೀಡಿರ್ತಕ್ಕಂಥ ಡಾಕ್ಟರ್ ಕೆಂಚಾರೆಡ್ಡಿ ಮತ್ತು ನಾಗವೇಣಿಯವ್ರಿಗೂ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಇದರ ವತಿಯಿಂದ ಮತ್ತು ಎಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾರೆ. ಉಪಾಧ್ಯಕ್ಷರು ಡಾಕ್ಟರ್ ಬಿ ಕೆ ಶಿವಣ್ಣ ಸರ್, ಉಪಾಧ್ಯಕ್ಷರ ತಮ್ಮ ನುಡಿಗಳನ್ನ ಮಾತನಾಡಿದ್ದಕ್ಕೆ ಧನ್ಯವಾದಗಳು ಸರ್. ಇವಾಗ ತಾಂತ್ರಿಕ ಸಮಾವೇಶ ಸಂಪನ್ಮೂಲ ವ್ಯಕ್ತಿಗಳಿಗೆ ಒಂದು ನೆನಪಿನ ಕಾಣಿಕೆಯನ್ನು ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಮೊದಲನೇದಾಗಿ ಡಾಕ್ಟರ್ ನಾಗವೇಣಿ ಸಿ ಮೇಡಮ್ ಅವರಿಗೆ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಅವರಿಗೆ ನೆನಪಿನ ಕಾಣಿಕೆ ಮತ್ತು ಸರ್ಟಿಫಿಕೇಟ್ ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಸ್ಟೇಜ್ನ ಮಧ್ಯಭಾಗದಲ್ಲಿ ಬರಬೇಕಾಗಿ. ಈ ಕಾರ್ಯಕ್ರಮದ ಇನ್ನೋರ್ವ ಸಂಪನ್ಮೂಲ ವ್ಯಕ್ತಿಗಳಾದ ಡಾಕ್ಟರ್ ಆರ್ ಎನ್ ಕೆಂಚಾರೆಡ್ಡಿ ಸರ್ ಅವರು ವೈಜ್ಞಾನಿಕ ಜೇನು ಸಾಕಾಣಿಕೆ ಹಾಗೂ ಜೇನಿನ ಮೌಲ್ಯದ ಬಗ್ಗೆ ಸಾಕಷ್ಟು ವಿಚಾರನ ಹಂಚಿಕೊಂಡಿರ್ತಾರೆ. ಅವರಿಗೂ ಕೂಡ ನಮ್ಮ ಈ ಒಂದು ಮೇಳದ ಪರವಾಗಿ ಒಂದು ನೆನಪಿನ ಕಾಣಿಕೆಯನ್ನು ಕೊಡಬೇಕಾಗಿ ವೇದಿಕೆ ಮೇಲೆ ಕನ್ನಡನ ಕೇಳ್ಕೊಳ್ತಾ ಇದ್ದೇನೆ. ಈ ಒಂದು ತಾಂತ್ರಿಕ ಸಮಾವೇಶ ಇಲ್ಲಿಗೆ ಕೊನೆಗೊಳ್ಳುತ್ತಾ ಇದೆ. ಸೊ ಈ ಒಂದು ತಾಂತ್ರಿಕ ಸಮಾವೇಶದಲ್ಲಿ ಭಾಗವಹಿಸಿದ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ ಹಾಗೂ ಸಂಪನ್ಮೂಲ ವ್ಯಕ್ತಿಗಳಿಗೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ರೈತ ಬಾಂಧವರಿಗೂ ಹಾಗೂ ನಮ್ಮ ವಿಶ್ವವಿದ್ಯಾಲಯದ ಎಲ್ಲ ಪ್ರಾಧ್ಯಾಪಕರು ಹಾಗೂ ಹಲವು ಕೇಂದ್ರದ ಮುಖ್ಯಸ್ಥರು ಹಾಗೂ ಫಾರ್ಮರ್ ಡೈರೆಕ್ಟರ್ ಎಕ್ಸ್ಟೆನ್ಷನ್ ಕೆ.ಟಿ. ಗುರುಮೂಲ್ ಸರ್ ಎಲ್ಲರೂ ಭಾಗವಹಿಸಿದರು. ಎಲ್ಲರಿಗೂ ಈ ಒಂದು ನಮ್ಮ ವೇದಿಕೆ ಪರವಾಗಿ ಧನ್ಯವಾದ ಅರ್ಪಿಸ್ತಾ ತಾಂತ್ರಿಕ ಸಮಾವೇಶ ಮೊದಲನ್ನು ಮುಕ್ತಾಯ ಮಾಡಿದೆ. ನಮಸ್ಕಾರ.